ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ಬಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಏವಂ ಸಮತ್ವಾ ಪ್ರವಿವೇಶ ಸೇನಾಂ ಪಾಂಡೋಸುತಾನಾಮಥ ತಂ ಸಮಭ್ಯಯಾತ್ ಪಾಂಡ್ಯಃ ತಯೋರಾಸಸುಯುದ್ಧಮದ್ಭುತಂ ಪ್ರವರ್ಷತೋಃ ಸಾಯಕಪೂಗಮುಗ್ರಂ. ಅಶ್ವತ್ಥಾಮಾಚಾರ್ಯರಿಗೂ ಅರ್ಜುನನಿಗೂ ದೊಡ್ಡ ಯುದ್ಧ ನಡೆದು ಅದರಲ್ಲಿ ಅಶ್ವತ್ಥಾಮರಿಗೆ ಅರ್ಜುನನಿಗೆ ಗೆಲ್ಲಕ್ಕಾಗಲಿಲ್ಲ. ಆದರೆ ಅರ್ಜುನನಿಗೆ ಬಹಳಷ್ಟು ಪೆಟ್ಟನ್ನು ಹಾಕಿದರು. ಮುಂದೆ ಯೋಚನೆ ಮಾಡಿದರು, ಇನ್ನು ಹೋಗಿ ಉಪಯೋಗ ಇಲ್ಲ, ಕೃಷ್ಣ ಸಾರಥಿಯಾಗಿದ್ದಾನೆ, ಹನುಮಂತ ಧ್ವಜದಲ್ಲಿದ್ದಾನೆ, ಧನುಸ್ಸಿದೆ, ಗಾಂಡೀವ, ಅಕ್ಷಯ ಬತ್ತಳಿಕೆ, ಅವತ್ತು ಕುದುರೆಗಳು, ಅಭೇದ್ಯ ರಥ, ಇಷ್ಟೆಲ್ಲ ಕಾರಣ ಇದ್ದಾಗ ಇದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ವಾಪಸ್ ಬಂದು ಅಥೋ ಯೋದ್ಧುಂ ಸಮರ್ಥೋಪಿ ನಾದ್ಯಯಾಮಿ ಧನಂಜಯಂ. ನಾನು ಯುದ್ಧ ಮಾಡಲಿಕ್ಕೆ ಸಮರ್ಥನಾಗಿದ್ದರೂ ಕೂಡ ಈಗ ಮತ್ತೆ ಹೋಗೋದಿಲ್ಲ ಅರ್ಜುನನ ಮೇಲೆ ಅಂತ ಸುಮ್ಮನಾದ. ಏವಂ ಸಮತ್ವಾ ಪ್ರವಿವೇಶ ಸೇನಾಂ ಪಾಂಡೋಸುತಾನಾಮಥ ತಂ ಸಮಭ್ಯಯಾತ್. ಏವಂ ಸಹ ಮತ್ವಾ, ಹೀಗೆ ತಿಳಿದು ಪಾಂಡೋಃ ಸೇನಾಂ ಪ್ರವಿವೇಶ, ಪಾಂಡವರ ಸೇನೆಯನ್ನು ಪ್ರವೇಶ ಮಾಡಿದರು. ಸುತ ಅಥ ತಂ ಸಮಭ್ಯಯಾತ್ ಪಾಂಡ್ಯ, ಆಗ ಅವರ ಮೇಲೆ ಯುದ್ಧಕ್ಕೆ ಬಂದಿದ್ದು ಪಾಂಡ್ಯ, ಪಾಂಡ್ಯ ದೇಶದ ರಾಜ. ಯಾರಾತ ಗೊತ್ತಾ? ಯಾರಾದರೂ? ಯಾರು ಪಾಂಡ್ಯ? ಪಾಂಡ್ಯ ದೇಶದ ರಾಜ. ಚಿತ್ರಾಂಗದೆಯ ತಂದೆ ವೀರಸೇನ ಅಂತ ಹೆಸರು. ಆತ ಅರ್ಜುನನ ಮಾವ. ಪಾಂಡ್ಯ ದೇಶ ಈಗ ಈ ಕಡೆ ಪಾಂಡಿಚೇರಿ, ಈ ಕಡೆ ಪಾಂಡಿಚೇರಿ ಅದೇ. ಅಲ್ಲಿ ಹೋದಾಗಲೇ ಆತ ಮದುವೆ ಆಗಿತ್ತು, ತೀರ್ಥಯಾತ್ರೆಗೆ ಹೋದ ಕಾಲಕ್ಕೆ. ಪಾಂಡ್ಯ ಸುಯುದ್ಧಂ ಅದ್ಭುತಂ ಪ್ರವರ್ಷತೋಃ ಸಾಯಕಪೂಗಮುಗ್ರಂ. ತಯೋಃ, ಅವರಿಬ್ಬರಿಗೂ ಕೂಡ ಸುಯುದ್ಧಂ ಅದ್ಭುತಂ ಯುದ್ಧಂ ಆಯಿತು. ಹೇಗೆ? ಪ್ರವರ್ಷತೋಃ ಸಾಯಕಪೂಗಂ, ಬಾಣಗಳ ಸಮುದಾಯವನ್ನೇ ಬಿಟ್ಟಂಥ ಅವರಿಬ್ಬರ ಮಧ್ಯೆ ಯುದ್ಧ ನಡೀತು. ಉಗ್ರಂ, 3 ಪದ ಉಪಯೋಗಿಸಿದರು. ಸುಯುದ್ಧಂ, ಅದ್ಭುತಂ, ಉಗ್ರಂ. ಇಂಥ ಉಗ್ರವಾದ ಯುದ್ಧ ವೀರಸೇನ. ಅಷ್ಟಶತಾನ್ಯೂಃ ಶಕಟಾನಿ ಯದಾಯುಧಂ ಅನ್ನಸ್ತದಷ್ಟಭಾಗೇನ ದ್ರೋಣಿಶ್ಚಿಕ್ಷೇಪ ತತ್ರಃ. ಅಷ್ಟಶತಾನಿ ಊಹುಃ ಶಕಟಾನಿ ಯದಾಯುಧಂ, ಯದ್ ಆಯುಧಂ ಅಥವಾ ಯದಾಯುಧಂ ಶಕಟಾನಿ ಊಹುಃ ಅನ್ನಃ ತದಷ್ಟಭಾಗೇನ ದ್ರೌಣಿಃ ಚಿಕ್ಷೇಪ ತತ್ರಃ. ಅಶ್ವತ್ಥಾಮರು ಒಟ್ಟು ಅವತ್ತು ಬಿಟ್ಟ ಬಾಣಗಳು ಎಷ್ಟು ಅಂದರೆ ಹೇಳ್ತಾರೆ, ಅಷ್ಟಶತಾನಿ ಊಹುಃ ಶಕಟಾನಿ. ಅಷ್ಟಶತಾನಿ 800 ಶಕಟಾನಿ ಪ್ಲಸ್ 8 × 8 ಅಷ್ಟು ವಿಧವಾದಂಥ ಶಕಟ ಗಾಡಿಗಳು ಹೊತ್ತಿದ್ದ ಬಾಣಗಳನ್ನು ಖಾಲಿ ಮಾಡಿದರು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಅಷ್ಟು ಬಾಣ ಬಿಟ್ಟಾಗ ಅರ್ಜುನನ ಅಕ್ಷಯ ಬತ್ತಳಿಕೆ ಮ್ಯಾಚ್ ಆಗಬೇಕಲ್ಲ, ಅಷ್ಟು ಬಾಣಗಳನ್ನ ಬಿಟ್ಟವರು ಅತಿ ಹೆಚ್ಚು ಖರ್ಚು ಮಾಡಿದ ಪ್ರಾಣಗಳನ್ನು ಅವರು ಉಗ್ರವಾದಂಥ ಆಯುಧಗಳನ್ನು ಬಿಟ್ಟರು. ಅನ್ನ ಅದೆಷ್ಟೊತ್ತು, ಇಡೀ ದಿವಸ ಅಲ್ಲ, ಅನ್ನ ತದಷ್ಟಭಾಗೇನ, ದಿನದ 1/8 ಪಾರ್ಟ್. ದಿವಸಕ್ಕೆ ಎಷ್ಟು ಗಂಟೆ ಸರಾಸರಿ? 12. 1/8 ಅಂದರೆ ಎಷ್ಟಾಯಿತು? ಎಷ್ಟು? 1 ತಾಸ? 1.5 ಗಂಟೆ ಅಷ್ಟೊತ್ತು ನಡೀತು. ವಿಶೇಷವಾಗಿ ಯುದ್ಧವನ್ನು ಮಾಡಿದ್ದಾಯಿತು. ಬಂಡಿ ಅವು ಎಷ್ಟು ಲೆಕ್ಕ? ಯೂನಿಟ್ ಅದಷ್ಟೇ, ವ್ಯಾಟ್ಸ್ ಅಂತಾರಲ್ಲ ಆ ಥರ. ಎಷ್ಟಾರು ಇರ್ಬೋದು. ಅದು ಬಂಡಿ ಅಂಥ ಬಂಡಿ ಅದು ಗೊತ್ತಿಲ್ಲ. ಮತ್ತು ದೊಡ್ಡ ಬಂಡಿಗಳೇ ಏನು ಕಾಲಕ್ಕೆ, ಬಾಣ ಹೊರೋ ಬಂಡಿ ಬಿಡ್ತಾರೆ, ಲಗೇಜ್ ವರ್ಕ ಲಾರಿಯಲ್ಲಿ ಸಣ್ಣದಾಕೊಂಬರ್ತಾರ, ದೊಡ್ಡ ಲಾರಿಯಲ್ಲಿ ಆಗ ಅಷ್ಟು ಬಾಣಗಳು. ಯುದ್ಧ ಅದು ಸಾಮಾನ್ಯವಾದ್ದಲ್ಲ. ಅಷ್ಟು ಬಾಣಗಳನ್ನು ಬಿಟ್ಟರು. ಅಂದರೆ ಇವರು ಅರ್ಜುನ ಬಾಣ ಹೀಗೆ ತೊಗೊಂಡು ಹೊಡೆದು ಬಿಟ್ಟರೆ ಮುಗೀತು. ಅಲ್ಲಿ ಹಾಗಲ್ಲ,
ಅಲ್ಲಿಂದ ಒಂದು ಪಕ್ಕ ಇನ್ನೊಂದು ಗಾಡಿ ನಿಂತು ಅದನ್ನು ತೊಗೊಂಡು ಹಿಡಿಬೇಕು. ಅಶ್ವತ್ಥಾಮ ಅರ್ಜುನರಿಗಿಂತ ಎಷ್ಟು ಗ್ರೇಟ್ ಅಂಬೋದಕ್ಕೆ ಅದು ಒಳ್ಳೆಯ ನಿದರ್ಶನ. ಆಮೇಲೆ ವೀರಸೇನ ಬಂದು ಎಲ್ಲ ಸೇರಿ ಲೆಕ್ಕ ಹಿಡಿದು ಅದನ್ನು. ಅಥ ತಂ ವಿರಥಂ ಕೃತ್ವ ಚಿತ್ವಾ ಕಾರ್ಮುಕ ವಾಹವೇ. ಅದಕ್ಕೆ ಏನು ಹೇಳಿದ್ರಂತೆ ಅರ್ಥ ಬರೀತಾರೆ. ಅಷ್ಟಗವಾನ್ ಒಂದೊಂದು ಗಾಡಿಗೆ 8 ಎತ್ತು ಕಟ್ಟಿದ್ರು. ಅವ್ರು ದೊಡ್ಡ ಗಾಡಿಗಳಾಯ್ತಲ್ಲ, ಎಂಥ ಗಾಡಿ ಅಂತ ಹೇಳಿದರೆ ಒಂದೊಂದು ಗಾಡಿಗೆ 8 ಎತ್ತುಗಳು ಕಟ್ಟಿದ್ರು ಅಂದರೆ ಎಷ್ಟಿರ್ಬೋದು ಅಷ್ಟು ಬಾಣಗಳನ್ನು ಖಾಲಿ ಮಾಡಿದರು. ಬಹಳ ಮುಖ್ಯವಾದ ಅಂಶ ಇದು. ಇನ್ನೊಂದು ಇದೇ ರೀತಿಯಲ್ಲಿ ರಥದಲ್ಲಿ ಒಬ್ಬರು ಬಂದ, ಅವನಿಗೂ 8 ಚಕ್ರ ಇತ್ತು. ನೆನಪಿದೆ ಯಾರ್ದಂತ? ಅಲ್ಲ, ಕಷ್ಟ ಹೇಳಿ ಯಾರು ನೆನಪಾಗಬೇಕು. ಹಾಂ ಅಲ್ಲ ಹೇಳಿದ್ನಲ್ಲ ಆಗಲೇ. ಬಗಾಸುರ ಗಾಡಿಯಲ್ಲಿ ಇದೆಲ್ಲಿತ್ತು ಅವನಿಗೆ? ಬಾಣಗಳೇ ಇಲ್ಲ ಅವನ ಹತ್ರ. ಆಮೇಲೆ ಯಾರಾದ್ರು ನೆನಪಿದೆಯಾ? 8 ಗಾಡಿ ಚಕ್ರ ರಥ ಚಕ್ರ ಬಂದವನು ಅಕ್ಷಕುಮಾರ. 8 ಗಾಡಿ ಹೇಳಿದ್ದಾರೆ ಆಚಾರ್ಯರು. ಗೊತ್ತಾ? 8 ಭಾಗ 8 ಅಶ್ವ ಕುದುರೆಗಳು ಹೂಡಿದ್ದ 8 ದೊಡ್ಡ ಗಾಡಿ ಇದಕ್ಕೆ ಬಂದ ಅಶೋಕ ಅವರದ ಪ್ರಸಂಗದಲ್ಲಿ ಬಂದಿದ್ದು. ಇದು ಬಾಣಗಳು, ಅದು ರಥ, ಅಷ್ಟು ವ್ಯತ್ಯಾಸ. ಗಾಡಿಗಳು ಬಾಣ ಇದ್ದ ಗಾಡಿಗಳು, ಅದು ಅವನು ಕೂತಿದ್ದ ರಥ. ಅಂದರೆ ಅವನ ಸೈಜ್ ಎಷ್ಟಿತ್ತು ಅಂತ ಹೇಳಕ್ಕೆ ಅಂತ ಹೇಳಿದರು. ಇಲ್ಲಿ ಬಾಣಗಳ ಸಂಖ್ಯೆ ಎಷ್ಟಿತ್ತು ಅಂತ ಹೇಳಿ ಇದನ್ನು ಹೇಳಿದರು. ಅಹ್ನಃ ತದಷ್ಟಭಾಗೇನ ದ್ರೋಣಿಶ್ಚಿಕ್ಷೇಪ ತತ್ರ ಅಥ ತಂ ವಿರಥಂ ಕೃತ್ವಾ ಚಿತ್ವಾ ಕಾರ್ಮುಕಮಾಹವೇ ಸಕುಂಡಲಂ ಶಿರೋ ದ್ರೋಣಿ ಜಹಾರ ಬಗುಟೋಜ್ವಲಂ. ಅಥ ತಂ ವಿರಥಂ ಕೃತ್ವಾ, ಅನಂತರ ಆತನನ್ನು ವಿರಥನನ್ನಾಗಿ ಮಾಡಿ, ಕೊನೆಗೆ ಅಶ್ವತ್ಥಾಮರವರನ್ನು ವಿರಥನನ್ನಾಗಿ ಮಾಡಿ, ಚಿತ್ವಾ ಕಾರ್ಮುಕಂ, ಬಿಲ್ಲನ್ನು ಕತ್ತರಿಸಿ, ಆಹವೇ ಆ ಯುದ್ಧದಲ್ಲಿ, ಸಕುಂಡಲಂ ಶಿರಃ, ಅವನ ಕುಂಡಲ ಸಮೇತವಾದ ತಲೆಯನ್ನು ಜಹಾರ ಕಟ್ ಮಾಡಿ ಕತ್ತರಿಸಿದರು. ಮಕುಟೋಜ್ವಲಂ, ಕಿರೀಟದ ಹೊಳಿತಾ ಇತ್ತು ಕಿರೀಟ, ಕಾರಣ ಎಲ್ಲದರ ಸಮೇತ ತಲೆ ಕೆಳಗೆ ಬಿತ್ತು. ಆ ರೀತಿ ಕೊಂದು ಹಾಕಿದರು. ಅಥ ವಿದ್ರಾವಯಾಮಾಸ ಪೃತನಾಂ ಪಾಂಡವೀಂ ಶರೈಃ ತದಾ ಜಘಾನ ಪಾರ್ಥೋಪಿ ದಂಡಧಾರಾಖ್ಯಮಾಗಧಂ. ಅಥ ವಿದ್ರಾವಯಾಮಾಸ ಪೃತನಾಂ ಪಾಂಡವೀಂ ಶರೈಃ ತದಾ ಜಘಾನ ಪಾರ್ಥಃ ಅಪಿ ದಂಡಧಾರಾಖ್ಯಮಾಗಧಂ. ಅಥ ಆ ಬಳಿಕ ಮೃತಾನಾಂ ಪಾಂಡವೀಂ ಶರೈಹಿ, ಪಾಂಡವೀಂ ಮೃತಾನಾಂ ಪಾಂಡವರ ಸೇನೆಯನ್ನು ಶರೈಹಿ ಬಾಣಗಳಿಂದ ವಿದ್ರಾವಯಾಮಾಸ, ಯಾರೋ ಈ ಕಡೆ ಅರ್ಜುನ, ಪಾರ್ಥಃ ಮುಂದಿದೆ, ಪಾರ್ಥಃ ಅಪಿ ತದಾ ಜಘಾನ, ಅದೇ ಸಮಯದಲ್ಲಿ ದಂಡಧಾರಾಖ್ಯಮಾಗಧಂ. ದಂಡಧಾರ ಅಂತ ಒಬ್ಬ ಮಗಧ ದೇಶದ ರಾಜ ಇದ್ದ, ಅವನನ್ನು ಕೊಂದರು. ಹಿಂದೆ ಬಂದಿತ್ತು ಇನ್ನೊಬ್ಬ ಮಾಗಧ, ನೆನಪಿದೆಯಾ? ಜಯತ್ಸೇನಂಚ ಮಾಗಧಂ ಅಂತ ಹೇಳಿದರು. ಇಲ್ಲಿ ಬಂದಿದ್ದು ದಂಡಧಾರ ಅಂತಕ್ಕಂಥ ಒಬ್ಬ ಮಗಧ ದೇಶದ ರಾಜ, ಮುಖ್ಯವಾಗಿ ಸಹದೇವ. ಇವರೆಲ್ಲ ಸಣ್ಣ ಪುಟ್ಟ ರಾಜರುಗಳು, ವಿರುದ್ಧ ಪಕ್ಷಕ್ಕೆ ಸೇರಿದವರು. ಅವರನ್ನು ಕೊಂದು ಹಾಕಿದ ಅರ್ಜುನ. ವಿದ್ರಾಪ್ಯಮಾಣಾಂ ಪೃತನಾಂ ನಿರೀಕ್ಷ ಗುರೋಸ್ತುತೇನ ಅಭ್ಯಗಮತ್ವರಾವಾನ್ ದೃಷ್ಟದ್ಯುಮ್ನಸ್ತಂ ಸವೂಚೇ ಸುಪಾಪಂ ಹನಿಷ್ಯೇ ತ್ವಾಮದ್ಯ ಯುದ್ಧೇ ಗುರುಘ್ನಂ. ವಿದ್ರಾವ್ಯಮಾಣಂ, ವಿದ್ರಾಪ್ಯಮಾಣಂ, 2 ಪಾಠನೂ ಇದೆ. ವಿದ್ರಾವ್ಯಮಾಣಂ ಪೃತನಾಂ ನಿರೀಕ್ಷ ಗುರೋಸ್ತುತೇನ ಅಭ್ಯಗಮತ್ವರಾವಾನ್ ದೃಷ್ಟದ್ಯುಮ್ನಃ ತಂ ಸವೂಚೇ ಸುಪಾಪಂ ಹನಿಷ್ಯೇ ತ್ವಾಮದ್ಯ ಯುದ್ಧೇ ಗುರುಘ್ನಂ. ವಿದ್ರಾವ್ಯಮಾಣಾಂ ಪೃತನಾಂ ನಿರೀಕ್ಷ ಗುರೋಸ್ತುತೇನ, ಗುರೋಸ್ತುತೇನ ಅಶ್ವತ್ಥಾಮಾಚಾರ್ಯರಿಂದ ತನ್ನ ಸೇನೆ ವಿದ್ರಾವ್ಯಮಾಣ ಓಡಿಸಲ್ಪಡೋದನ್ನು ಕಂಡುಬಿಟ್ಟು ಏನು ಮಾಡ್ದ? ಅಭ್ಯಗಮತ್ವರಾವಾನ್, ಭಾಳ ವೇಗದಿಂದ, ತ್ವರೆಯಿಂದ ಅಲ್ಲಿಗೆ ಆಗಮಿಸಿದ. ಅವ್ರ ಮೇಲೆ ಯುದ್ಧ ಮಾಡಲಿಕ್ಕೋಸ್ಕರ. ದೃಷ್ಟದ್ಯುಮ್ನಸ್ತಂ ಸವೂಚೇ ಸುಪಾಪಂ, ಅದು ಬಂದಿದ್ದಾರೀಗ ದೃಷ್ಟದ್ಯುಮ್ನ ಬಂದಿತ್ತು. ಅರ್ಜುನ ಆತನ ಕೊಂದ ಮೇಲೆ, ಯಾರನ್ನು? ದಂಡಧಾರನ್ನು ಕೊಂದ ಮೇಲೆ ಈ ಕಡೆಗೆ ದೃಷ್ಟದ್ಯುಮ್ನ ಬಂದ. ಸವೂಚೇ ಸುಪಾಪಂ ಹನಿಷ್ಯೇ ತ್ವಾಮದ್ಯ ಯುದ್ಧೇ ಗುರುಘ್ನಂ. ತ್ವಾಂ, ನೀನು ಗುರುಘ್ನ, ಗುರುವನ್ನು ಕೊಂದಂತಹ ಪಾಪಿ, ಅದಕ್ಕೆ ಸುಪಾಪಂ, ಭಾರಿ ಪಾಪಿ ನೀನು, ನಿನ್ನನ್ನು ನಾನೀಗ ಯುದ್ಧದಲ್ಲಿ ಕೊಂದು ಬಿಡ್ತೇನೆ ಅಂಥೇಳಿ ಯುದ್ಧ ಶುರು ಮಾಡಿದ. ತಂದೆಯನ್ನು ಕೊಂದು ದೃಷ್ಟದ್ಯುಮ್ನ ಸಿಕ್ಕಿದ್ದು ಅವರಿಗೆ ಭಾರಿ ಖುಷಿಯಾಯಿತು. ದೃಷ್ಟದ್ಯುಮ್ನ ಇಬ್ಬರಿಗೂ ಯುದ್ಧ ನಡೆಯಲು ಪ್ರಾರಂಭ ಆಯಿತು.
ಇತ್ಯುಕ್ತೋ ದರ್ಶಯಾಮಾಸ ಪಾರ್ಶ್ವತಃ ಖಡ್ಗಮುತ್ತಮಂ ಅಯಂ ತವ ಪಿತುರ್ಹಂತ ವದಿಷ್ಯತಿ ತವೋತ್ತರಂ. ಇತ್ಯುಕ್ತಃ ದರ್ಶಯಾಮಾಸ ಪಾರ್ಶ್ವತಃ ಖಡ್ಗಂ ಉತ್ತಮಂ. ಇತಿ ಮುಕ್ತಃ ಹೇಳಲ್ಪಟ್ಟಂತಹ ಪಾರ್ಶ್ವತಃ ಧೃಷ್ಟದ್ಯುಮ್ನ ಉತ್ತಮಂ ಖಡ್ಗಂ ದರ್ಶಯಾಮಾಸ, ತಾನು ಖಡ್ಗವನ್ನು ತೋರಿಸಿದ. ಒಳ್ಳೆ ಧೈರ್ಯ, ಖಡ್ಗ ತೋರಿಸುವೆ, ನಾನೆಲ್ಲ ಕೊಂದಿದ್ದು, ಇದು ಕೊಂದಿದ್ದು, ಈ ಖಡ್ಗ ಕೊಂದಿದ್ದು, ನಾನೆಲ್ಲ ನನ್ನ ಕೈ ಹೊಡಿತು ಅಂತ ಹೇಳ್ತಾರಲ್ಲ ಹಾಗೆ. ಅಯಂ ತವ ಪಿತುರ್ಹಂತ, ನಿನ್ನ ತಂದೆನ ಕೊಂದಿದ್ದು ಇದೆ. ವದಿಷ್ಯತಿ ತವ ಉತ್ತರ, ನಿನಗೂ ಉತ್ತರ ಕೊಡ್ತೇನೆ ಇದರಿಂದ ಅಂತ ಹೇಳಿದ. ನಿನ್ನ ತಂದೆಯನ್ನು ಕೊಂದ ಈ ಖಡ್ಗದಿಂದ ನಾನು ನಿನಗೆ ಉತ್ತರವನ್ನು ಕೊಡ್ತೇನೆ, ಯುದ್ಧ ಮಾಡ್ತೇನೆ ಅಂತ ಅರ್ಥ. ಇತಿ ಉಕ್ತ್ವಾ ಧನುರಾದಾಯ ವವರ್ಷ ಚ ಶರಾನ್ ಬಹೂನ್ ತಯೋ ಸಮಭವದ್ಯುದ್ಧಂ ತುಮುಲಂ ರೋಮಹರ್ಷಣಂ. ಇತಿ ಉಕ್ತ್ವಾ ಧನು ಆದಾಯ, ಹೀಗೆ ಹೇಳಿ ಧನುಸ್ಸನ್ನು ತಗೊಂಡು ಶರಾನ್ ಬಹೂನ್ ವವರ್ಷ, ಅನೇಕ ಬಾಣಗಳನ್ನು ಸುರಿಸಿದ ಅಶ್ವತ್ಥಾಮರ ಮೇಲೆ. ತಯೋ ಸಮಭವದ್ಯುದ್ಧಂ ತುಮುಲಂ ರೋಮಹರ್ಷಣಂ. ತಯೋ ಅವರಿಬ್ಬರಿಗೂ ಕೂಡ ಯುದ್ಧಂ ಸಮಭವತ್, ಒಳ್ಳೆಯ ಯುದ್ಧ ನಡೆಯಿತು. ತುಮುಲಂ ರೋಮಹರ್ಷಣಂ, ತುಮುಲ ದ್ವಂದ್ವ ಯುದ್ಧ, ಅವರಿಬ್ಬರಿಗೂ ಕೂಡ ರೋಮಹರ್ಷಕವಾದಂಥ ಯುದ್ಧ, ಅಪೂರ್ವವಾದ ಯುದ್ಧ ನಡೆಯಿತು. ತತ್ರ ತಂ ಪಾರ್ಶ್ವತಂ ದ್ರೋಣಿ ಕ್ಷಣೇನ ವಿರಥಾಯುಧಂ ಕೃತ್ವಾ ಅಂತಾಯ ಶರಾನ್ ತೀಕ್ಷ್ಣಾನ್ ಮುಮೋಚ ನ ಚ ತಸ್ಯತೆ ತ್ವಚಂಚ ಚಿಚ್ಛಿದುಃ ದ್ರೌಣಿ ಖಡ್ಗಹಸ್ತೋ ಅಭಿಜಗ್ಮಿವಾನ್. ತತ್ರ ತಂ ಪಾರ್ಶ್ವತಂ ದ್ರೌಣಿ ಕ್ಷಣೇನ ವಿರಥಾಯುಧಂ ಕೃತ್ವಾ ಅಂತಾಯ ಶರಾನ್ ತೀಕ್ಷ್ಣಾನ್ ಮುಮೋಚ ನ ಚ ತಸ್ಯತೆ ತ್ವಚಂಚ ಚಿಚ್ಛಿದುಃ ದ್ರೌಣಿ ಖಡ್ಗಹಸ್ತಃ ಅಭಿಜಗ್ಮಿವಾನ್. ತತ್ರ, ಆ ಯುದ್ಧದಲ್ಲಿ ದ್ರೌಣಿ ಅಶ್ವತ್ಥಾಮರು ತಂ ಪಾರ್ಶ್ವತಂ, ಆ ಧೃಷ್ಟದ್ಯುಮ್ನನನ್ನು ಕ್ಷಣೇನ, ಒಂದೇ ಕ್ಷಣದಲ್ಲಿ ವಿರಥಾಯುಧಂ, ಅವನ ರಥ ಆಯುಧ ಎರಡನ್ನೂ ಕೂಡ ಕತ್ತರಿಸಿ ಹಾಕಿದರು. ಕೃತ್ವ ಅಂತಾಯ, ಕೃತ್ವ ಹಾಗೆ ಮಾಡಿ ಅಂತಾಯ ಅವನು ಕೊಲ್ಲಬೇಕು ಅಂಥೇಳಿ ತೀಕ್ಷ್ಣಾನ್ ಶರಾನ್ ಮುಮೋಚ, ತೀಕ್ಷ್ಣವಾದ ಬಾಣಗಳನ್ನು ಪ್ರಯೋಗ ಮಾಡಿದರು. ಆದರೆ ನಚ ತಸ್ಯತೆ, ಆ ತೇ, ಆ ಬಾಣಗಳು, ತೇ ಅವನ, ತಸ್ಯ ಅವನ, ತ್ವಚಂ ತ್ವಚಂ ಚರ್ಮವನ್ನು ಕೂಡ ನಾಚಿಚ್ಚಿದು, ತುಂಡು ಕತ್ತರಿಸಲಿಲ್ಲ. ಅವನ ಚರ್ಮವನ್ನು ಕೂಡ ಕತ್ತರಿಸಲಿಲ್ಲ. ತ್ವಚಂ, ಇಲ್ಲಿ ಸ್ವಾರಸ್ಯ ಅಂತ ಹೇಳಿದರೆ, ಅಷ್ಟು ಬಾಣಗಳನ್ನು ಬಿಟ್ಟರೂ ಕೂಡ ಮೈ ತಾಕಿದರೂ ಕೂಡ ಅವನೇನು ಆಗ್ತಾನೇ ಇರಲಿಲ್ಲ. ಭಾಳ ಆಶ್ಚರ್ಯ. ಯಾಕೆ ಹೇಳಿ ನೋಡೋಣ? ಅಗ್ನಿ ಚುಚ್ಚಿದರೆ ಏನಾಗಲ್ಲ ಅಗ್ನಿಗೆ, ಅದರಿಂದ ಆಗಲಿಲ್ಲ. ಏನು ಅವ್ನ ಚರ್ಮವೂ ಸೋಕಲಿಲ್ಲ. ಎಷ್ಟೋ ಸರ್ತಿ ಮಾಡಬೇಕಾದ್ರೆ ಇನ್ನೂ ಚೆನ್ನಾಗಿ ಜೋರಾಗಿ ಉರಿಯುತ್ತೆ. ಅಡ್ಡಗೆಡ್ಡೆ ಇದ್ಬಿಟ್ಟು ಕ್ಲೀನಾಗಿಬಿಟ್ಟು ಇನ್ನೂ ಜೋರಾಗಿ ಉರಿಯುತ್ತೆ. ಖಡ್ಗಹಸ್ತೋ ಅಭಿಜಗ್ಮಿವಾನ್, ಆಗ ನೋಡಿದರು ಉಪಯೋಗ ಇಲ್ಲ ಅಂಥೇಳಿ ಖಡ್ಗ ತಗೊಂಡ್ರು. ಅಭಿಜಗ್ಮಿವಾನ್, ಹೇಗೋ ರಥನ ಕತ್ತರಿಸಿದ್ರು, ಆಯುಧನೂ ಕತ್ತರಿಸಿದ್ರು. ಈಗ ಬಂದು ಏನು ಮಾಡಿದರು, ಅವನನ್ನು ಖಡ್ಗಲ್ಲಿ ಕೊಡಬೇಕು ಅಂತ ಹೋದರು. ಖಡ್ಗೇನ ಶಾಸ್ತ್ರೈ ಶಸ್ತ್ರೈ ಅಪಿ ಅಧಿರ್ಭಿಣ್ಣ ತ್ವಚಂ ತದಾ ಮೌರ್ಯ ಬಮಂಥ ಧನುಷಃ ಪಾತಯಿತ್ವಾ ಧರಾತಲೇ. ಆಚಾರ್ಯ, ಒಂದು ಪ್ರಶ್ನೆ ಬಂದಿದೆ. ಏನು? ದೃಷ್ಟದ್ಯುಮ್ನ ಚಿರಂಜೀವಿನ? ಚಿರಂಜೀವಿ ಅಲ್ಲ. ನೀವು ಮುಂದೆ ಕೊಲ್ತಾರೆ ಅಂದಮೇಲೆ ಚಿರಂಜೀವಿ ಆಗ್ತಾರೆ. ಯುದ್ಧ ಮುಂದೆ ಕೊಲ್ತಾರೆ ಇವರು ಅವ್ರನ್ನ. ಖಡ್ಗೇನ ಶಾಸ್ತ್ರೈ ಶಸ್ತ್ರೈ ಅಪಿ ಅಧಿರ್ಭಿಣ್ಣ ತ್ವಚಂ ತದಾ. ನೋಡಿದ್ರು ಖಡ್ಗರು ಏನೂ ಆಗಲೇ ಇಲ್ಲ. ಹೀಗಂದ್ರೆ ಏನಾಗುತ್ತೆ, ಖಡ್ಗದಿಂದ ಏನೂ ಆಗಲಿಲ್ಲ. ಖಡ್ಗ ಹಂಗೆ ಆಡಿಸೋಕ್ಕಾಗುತ್ತೆ, ಖಡ್ಗದಿಂದ ಸಾಧ್ಯ ಇಲ್ಲ. ಶಾಸ್ತ್ರೈ, ಅಸ್ತ್ರ ಪ್ರಯೋಗ ಮಾಡಿದರು, ಅದಕ್ಕೂ ಸಾಯಲಿಲ್ಲ. ಶಸ್ತ್ರೈ, ಬೇರೆ ಬೇರೆ ಶಸ್ತ್ರ ತಗೊಂಡ್ರು, ಅದಕ್ಕೂ ಸಾಯಲಿಲ್ಲ. ಎಷ್ಟರ ಮಟ್ಟಿಗೆ ಅನಿರ್ಭಿಣ್ಣ ತ್ವಚಂ, ಅವನು ಚರ್ಮಕ್ಕೂ ತೊಂದರೆ ಆಗಲಿಲ್ಲ. ಆ ರೀತಿ ಗಟ್ಟಿಮುಟ್ಟಾಗಿದ್ದ. ತದಾ, ಹೇಗೆ ಮಾಡಬೇಕು ಅಲ್ವಕ್ಕೆ ಭಾಳ ಯೋಚನೆ ಮಾಡಿದರು. ಮೌರ್ಯ ಮಮಂಥ ಧನುಷಃ ಪಾತಯಿತ್ವಾ ಧರಾತಲೇ. ಮೌರ್ವಿ ಇದು ಹಗ್ಗ ತೊಗೊಂಡ್ರು, ಧರಿಸಿದ ಹಗ್ಗದ, ಅವನ್ನ ಕತ್ತಿನ ಹಾಕಿ ಎಳಿಬೇಕು, ಚುಚ್ಚಬೇಕು, ನೇಣು ಹಾಕಬೇಕು. ಆ ರೀತಿ ಸುತ್ತಿದ್ರು ಎಳಿಲಿಕ್ಕೋಸ್ಕರ. ಆಗ ಅವ್ರಿಗೆ ಅಫೆಕ್ಟ್ ಆಯಿತು. ಯಾಕೆ ಉಸಿರುಗಟ್ಟೆತ್ತಾಗ ಬೆಂಕಿ ಆರಿಸ್ಲಿಕ್ಕೆ ಏನು ಮಾಡಬೇಕು, ಮೇಲೆ ಬೋರ್ಲ್ ಹಾಕಿಬಿಟ್ರೆ ಏನಾಗುತ್ತೆ, ಪಾತ್ರೆನ ಅರಿಯೋಗ್ಬಿಟ್ಟೆ. ಸ್ವಲ್ಪ ಹೊತ್ತು ಅಲ್ಲಿ ಗಾಳಿ ಇರೋಷ್ಟೊತ್ತು ಇರುತ್ತೆ, ಆಮೇಲೆ ಮುಗಿದೋದ ತಕ್ಷಣ ಅರಿಯೋಗ್ಬಿಟ್ಟು. ಇದು ಒಳ್ಳೆಯ ಉಪಾಯ ಕಂಡು ಹಿಡ್ಕೊಂಡು. ಮೌರ್ಯ ಮಮಂಥ ಧನುಷಃ ಮೌರ್ಯ. ಮೌರ್ಯ ಅಂದರೆ ಧನುಸ್ಸಿನ ಹಗ್ಗದಿಂದ ಅವನ ತಲೆಗೆ ಸುತ್ತಿ ಎಳೆಯೋಕ್ಕೆ ಶುರು ಮಾಡಿದರು. ಪಾತಯಿತ್ವಾ ಧರಾತಲೇ, ಭೂಮಿ ಮೇಲೆ ಮಲಗಿಸಿ
ಕತ್ತಿಗೆ ಹಗ್ಗ ಸುತ್ತಿ ಎಳೆಯೋಕ್ಕೆ ಶುರು ಮಾಡಿದರು. ಆಗ ಅವನಿಗೆ ಪ್ರಾಬ್ಲಮ್ ಶುರುವಾಯಿತು. ಯಾರಿಗೆ? ಆಗ ಕಿರಿತಕ್ಕೆ ಶುರು ಮಾಡಿದ. ಇಷ್ಟೊತ್ತು ಏನಾಗಿರಲಿಲ್ಲ, ಅದಕ್ಕೆ ಎಷ್ಟು ಜೋರ ಮಾತಾಡಿದ್ದಾತ, ನನಗೇನಾಗಲ್ಲ ಅಂತಾನೆ. ಈಗ ಬದಿತಿ ಆಯಿತು. ಆಕರ್ಷ್ಯಮಾಣಂ ಪಾರ್ಶ್ವತಂ ದೃಷ್ಟ್ವಾ ಕೃಷ್ಣ ಪ್ರಚೋದಿತಃ ಪಾರ್ಥೋ ಭೀಮಶ್ಚ ಉಭಯತಃ ಶರೈಃ ಅಭಿನಿಜಘ್ನತುಃ. ಆಕರ್ಷ್ಯಮಾಣಂ ಪಾರ್ಶ್ವತಂ ದೃಷ್ಟ್ವಾ ಕೃಷ್ಣ ಪ್ರಚೋದಿತಃ ಪಾರ್ಥಃ ಭೀಮಃ ಚ ಉಭಯತಃ ಶರೈಃ ಅಭಿನಿಜಘ್ನತುಃ. ಅಷ್ಟೊತ್ತಿಗೆ ಕೃಷ್ಣ ಪ್ರಚೋದಿತ, ಕೃಷ್ಣನಿಂದ ಪ್ರಚೋದಿತನಾದಂಥ ಪಾರ್ಥ ಅರ್ಜುನ ಪಾರ್ಶ್ವತಂ ದೃಷ್ಟ, ಅದೃಷ್ಟನ ಸ್ಥಿತಿಯನ್ನು ಕಂಡು ಮತ್ತು ಆಕರ್ಷ್ಯಮಾಣಂ ಅಶ್ವತ್ಥಾಮರಿಂದ ಕತ್ತಿಗೆ ಎಳೆಯಲ್ಪಡೋದನ್ನು ಕಂಡು ಪಾರ್ಥ ಅರ್ಜುನ, ಇಲ್ಲೇನಾಯಿತು, ಅರ್ಜುನ ಇಲ್ಲೋ ಯುದ್ಧ ಮಾಡ್ತಿದ್ದಾನೆ, ಮತ್ತೆ ಕೃಷ್ಣ ನೋಡ್ದ. ಯಾರು ನೋಡಿಲ್ಲ ಅಂದರೆ ಅರ್ಜುನ ನೋಡಿಲ್ಲ. ಅದಕ್ಕೆ ವಿಶ್ವತಶ್ಚಕ್ಷು, ಕೃಷ್ಣನಿಗೆ ಗೊತ್ತಿಲ್ಲಿದ್ದೇ ಇಲ್ಲ, ಮೈಯೆಲ್ಲ ಕಣ್ಣು ಬದುಕು ಸಾಕ್ಷಿ ತೋರಿಸಿದ. ನೋಗ ಏನಾಗುತ್ತೆ ನೋಡು, ಯಾರಾತ, ಒಂದು ಕಡೆಗೆ ಸೇನಾಧಿಪತಿ ಇಂಪಾರ್ಟೆಂಟ್, ಅವರು ಉಳಿಸ್ಕೋಬೇಕಾತನ್ನ. ಎರಡನೇದಾಗಿ ದ್ರೌಪದಿ ದೇವಿ ಅಣ್ಣ, ಎಲ್ಲಿ ಉಳಿಸ್ಕೋಬೇಕಾದ ಕಾರಣ ಇದೆ ಅಂತ ಹೇಳಿತ್ತು ಗೊತ್ತಾಗುತ್ತೆ ತಕ್ಷಣ. ಅವು ತಕ್ಷಣ ಬಾಣ ಹೊಡೆಯೋಕ್ಕೆ ಶುರು ಮಾಡಿದ ಅರ್ಜುನ. ಅಷ್ಟೊತ್ತಿಗೆ ಭೀಮಸೇನ ಇನ್ನೊಂದು ದಿಕ್ಕಿನಿಂದ ಹೊಡೆಯೋಕ್ಕೆ ಶುರು ಮಾಡಿದರು. ಶರೈಹಿ ಅಭಿನಿಜಘ್ನತು, ಯಾರ ಮೇಲೆ? ಅವ್ರು ಕೆಳಗಿಡದು ಹೊಡೆಯೋಕ್ಕೆ ಬಂದಿದ್ದಾರೆ. ಮಾಡಿ ಮೈ ಮೇಲೆ ಬಿದ್ದಲ್ಲಿ ಏನಾಗುತ್ತೆ, ಈಗ ಹೋಗ್ಬೇಕಲ್ಲ, ವಾಪಸ್ ಹೋಗಬೇಕು. ವಾಪಸ್ ಹೋಗಿ ತರ ಹತ್ಕೊಂಡ್ರು. ಆಕೃಷ್ಯ ಬಾಣಂ ಪಾರ್ಶ್ವತಂ ದೃಷ್ಟ್ವಾ ಕೃಷ್ಣ ಪ್ರಚೋದಿತಃ ಪಾರ್ಥಃ ಭೀಮಶ್ಚ ಉಭಯತಃ ಶರೈಃ ಅಭಿನಿಜಘ್ನತು. ಇಂಥ ಪ್ರಸಂಗ ಎಲ್ಲಿ ನಡೆದೈತೆ? ಮತ್ತೆ ಅರ್ಜುನ ನೋಡದೇ ಇದ್ದಾಗ ಕೃಷ್ಣ ನೋಡಿದ ಪ್ರಸಂಗ ಎಲ್ಲಿ ಬಂದಿತ್ತು? ಸಾತ್ವಿಕರು ಯಾರು ಕೊಲ್ಲೋಕೆ ಹೊರಟಿದ್ರು? ಭೂರಿಸ್ ಕೊಲ್ಲಬೇಕಾದ್ರೆ ಖಡ್ಗ ಎತ್ತಿಬಿಟ್ಟಿದ್ದ. ತೋರಿಸಿದ ತಕ್ಷಣ ಅರ್ಜುನ ಆ ಖಡ್ಗ ಸಮೇತ ಕೈ ಕತ್ತರಿಸ್ಬಿಟ್ಟಿದ್ದ. ನೆನಪಿರ್ಬೇಕು ಅವೆಲ್ಲ. ಅವಾಗೇನಾಗುತ್ತೆ, ಕೃಷ್ಣನ ಮಹಿಮೆ ಅನೇಕ ಸರ್ತಿ ನಡೆದಿದ್ದು ಗೊತ್ತಾಗುತ್ತೆ, ಒಂದು ಸರ್ತಿ ಎರಡು ಸರ್ತಿ ಅಲ್ಲ. ಕೃಷ್ಣ ಪ್ರಚೋದಿತ, ಇಲ್ಲಿ ನೋಡಿ, ಕೃಷ್ಣ ಪ್ರಚೋದಿತನಾಗಿ ಪಾರ್ಥ ಹೊಡೆದ. ಭೀಮ ಹಾಗಲ್ಲ, ತಾನೇ ಹೊಡೆದಿದ್ದು. ಕೃಷ್ಣ ಪ್ರಚೋದನೆ ಲೋಕದಲ್ಲೂ ಬರೋದಿಲ್ಲ, ಯಾಕೆ ದೂರ ಇದ್ದಾರೆ ಆ ಕಡೆ ಈ ಕಡೆಗೆ, ಗೊತ್ತಾಯ್ತಾ? ಅದು ಹರಿವಾಯು ವಿಚಾರ ಬೇರೆ, ಅದು ಜನ ಆಕ್ಷೇಪಣೆ ಮಾಡೋಂಗಿಲ್ಲ. ಕೃಷ್ಣ ಭೀಮ ತಾನೇ ತಿಳ್ಕೊಂಡು ಬಂದಿದ್ದು, ಅರ್ಜುನ ಹೇಳಿಸ್ಕೊಂಡು ಬಂದಿದ್ದು. ಅಲ್ಲೂ ತಾರತಮ್ಯ. ಮತ್ತೆ ಕೃಷ್ಣನ ಶಕ್ತಿ, ಆಮೇಲೆ ಭೀಮನ ಶಕ್ತಿ, ಆಮೇಲೆ ಅರ್ಜುನನ ಶಕ್ತಿ, ದೇವತಾ ತಾರತಮ್ಯ ಪೂರ್ತಿ ಕಾಣುತ್ತೆ. ಅದು ನೋಡೋದಕ್ಕೆ ಏನೇ ವಿಷಯ ಓದ್ದಾಗಲೂ ಕೂಡ ಗೊತ್ತಾಯ್ತಾ, ತಾರತಮ್ಯ ಪರಿಜ್ಞಾನೇ ಮಹಾತಾತ್ಪರ್ಯ ಮಿಷ್ಯತೆ. ತಾರತಮ್ಯ ನೋಡ್ತಾ ಇರಿ ಅಂತ ಹೇಳ್ತಾರೆ. ಆಗ ತಾರತಮ್ಯ ದೃಢ ಆಗುತ್ತೆ. ಆಗ ಹರಿಸರ ಹೊತ್ತು ಮತ್ತೆ ಗಟ್ಟಿಯಾಗುತ್ತೆ. ವಾಯುದೇವ ಹೊತ್ತು ಕೂಡ ಮುಂದೆ ಅದು ಈಗಲ್ಲ. ಪಾರ್ಥೋ ಭೀಮಶ್ಚ ಉಭಯತಃ ಶರೈಃ ಅಭಿನಿಜಘ್ನತುಃ ಸತಾಭ್ಯಾಂ ವಜ್ರಸದೃಶೈಃ ಶರೈಃ ಅಭಿಹತೋ ಭೃಶಂ ವಿಸೃಜ್ಯ ಪಾರ್ಶ್ವತಂ ಸ್ವೀಯಂ ಆರುರೋಹ ರಥಂ ಪುನಃ. ಸಹ ಅಶ್ವತ್ಥಾಮರು ತಾಭ್ಯಾಂ ಭೀಮಾರ್ಜುನರಿಂದ ವಜ್ರಸದೃಶೈಃ ಶರೈಃ ವಜ್ರದಂತಹ ಬಾಣಗಳಿಂದ ಭೃಶಂ ಅಭಿಹತಃ ಭಾಳ ಜೋರಾಗಿ ಹೊಡೆಯಲ್ಪಟ್ಟವರಾಗಿ ವಿಸೃಜ್ಯ ಪಾರ್ಶ್ವತಂ ಅವನು ಬಿಟ್ಟು ಏನು ಮಾಡಿದರು, ಸ್ವೀಯಂ ಆರುರೋಢ ರಥಂ ಪುನಃ ತಮ್ಮ ರಥ ಹತ್ತಿ ಕೂತ್ಕೊಂಡ್ರು ಹೋಗಿಬಿಟ್ಟು. ಆದರೆ ಒಂದು ವಿಷಯ ಗೊತ್ತಾಯ್ತು ಅವ್ರಿಗೆ, ಕೊಲ್ಲೋದು ಹೇಗೆ ಅಂತ ಮೆಥಡ್ ಗೊತ್ತಾಯ್ತಾ? ಗೊತ್ತಾಗಿದ್ದರಿಂದ ಮುಂದೆ ತಕ್ಷಣ ಕೊಂದು ಬಿಡ್ತಾರೆ. ಇಷ್ಟೊತ್ತು ಟೈಮ್ ತೊಗೊಳ್ಳಿಲ್ಲ. ಇಷ್ಟೆಲ್ಲ ಮಾಡಿದ್ದು ಉಪಯೋಗ ಏನು ಮಾಡಿಕೊಂಡ್ರು ನೋಡ್ಬೇಕಲ್ಲ. ಮತ್ತೆ ಅದೇ ರೀತಿ ಲೇಟಾಗಿ ಮತ್ತೆ ಅದೇ ರೀತಿ ಹೋದ್ವಿ ಎರಡೇ ಏನಾಗುತ್ತದ ತಿಳುವಳಿಕೆ ಇಲ್ಲ ಅಂತಾಗತ್ತೆ. ಅಪ್ಲೈ ಮಾಡ್ಕೊಂಡ್ಬಿಟ್ಟು ಅವರು ತಕ್ಷಣ ಕೆಲಸ ಮಾಡ್ತಾರೆ. ಮುಂದೆ ಬಂದಾಗ ಗೊತ್ತಾಗುತ್ತೆ. ಭೃಶಂ ವಿಸೃಜ್ಯ ಪಾರ್ಶ್ವತಂ ಸ್ವೀಯಂ ಆರುರೋಹ ರಥಂ ಪುನಃ ಜಗಾಮಚ ತಥೋ ಅನ್ಯ. ಒಂದು ಪಾಠ ಅಂದ್ರೆ ಅದೇನೆ. ಒಂದು ಸರ್ತಿ ಆದ ವಿಷಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ನೆಕ್ಸ್ಟ್ ಅಪ್ಲೈ ಮಾಡಿಕೊಂಡ್ರೆ ಅದು ಪಾಠ ಆಯಿತು. ಲೆಸನ್ ಅಂದ್ರೆ ಅದು. ವಿಸೃಜ್ಯ ಪಾರ್ಶ್ವತಂ ಸ್ವೀಯಂ ಆರುರೋಹ ರಥಂ ಪುನಃ ಜಗಾಮಚ ತಥೋ ಅನ್ಯತ್ರ ಪಾಂಚಾಲ್ಯೋಪಿ ರಥಂ ಪುನಃ ಆರುಹ್ಯಾನ್ಯಂ ಸ್ವಾತ್ತಧನ್ವಾ ಕೃತವರ್ಮಾಣಮಭ್ಯಯಾತ್. ಜಗಾಮಚ ತತಃ ಅನ್ಯತ್ರ ಪಾಂಚಾಲ್ಯ ಅಪಿ ರಥಂ ಪುನಃ ಆರುಹ್ಯ ಅನ್ಯಂ ಸ್ವಾತ್ತಧನ್ವಾ ಕೃತವರ್ಮಾಣಂ ಅಭ್ಯಯಾತ್. ತತಃ ಅನ್ಯತ್ ಪಾರ್ಶ್ವತಃ ಅಪಿ ಪಾಂಚಾಲ್ಯ ಅಪಿ ಅದೃಷ್ಟದ್ಯುಮ್ನ ಸಹ ತತಃ ಆ ಬಳಿಕ ಅನ್ಯತ್ರ ಜಗಾಮ ಬೇರೆ ಕಡೆ ಹೊರಟ. ರಥಂ ಪುನಃ ಆರುಹ್ಯ, ರಥದಿಂದ ಇಳಿದೆಲ್ಲ ಇಷ್ಟೆಲ್ಲ ನಡೆದಿತ್ತು. ರಥ ಹತ್ತಿ ಆರುಹ್ಯ ಅನ್ಯಂ ಸ್ವಾತ್ತಧನ್ವಾ ಆ ರಥ ಹೋಗಿತ್ತು. ಇನ್ನೊಂದು ರಥವನ್ನು ಏರಿ ಸ್ವಾತ್ತಧನ್ವಾ ಮತ್ತೆ ಧನಸ್ಸನ್ನು ತಗೊಂಡು
ಕೃತವರ್ಮಾಣಮಭ್ಯಯ. ಕೃತವರ್ಮನ ಮೇಲೆ ಯುದ್ಧಕ್ಕೆ ಶುರು ಮಾಡಿ. ಧೃಷ್ಟದ್ಯುಮ್ನನಿಗೂ ಮತ್ತು ಕೃತವರ್ಮನಿಗೂ ಯುದ್ಧ ಪ್ರಾರಂಭ ಆಯಿತು. ತಯೋರಾಸೀತ್ ಸುತುಮಲಂ ಯುದ್ಧಮದ್ಭುತ ದರ್ಶನಂ ತತ್ರ ನಾತಿ ಪ್ರಯತ್ನೇನ ಪಾಂಚಾಲ್ಯೋ ವಿರಥಾಯುಧಂ ಚಕಾರ ಕೃತವರ್ಮಾಣಂ ತಮಪೋವಾಹ ಗೌತಮಃ. ತಯೋಃ ಆಸೀತ್ ಸುತುಮುಲಂ ಯುದ್ಧಂ ಅದ್ಭುತ ದರ್ಶನಂ ತತ್ರ ನ ಅತಿಪ್ರಯತ್ನೇನ ಪಾಂಚಾಲ್ಯಃ ವಿರಥಾಯುಧಂ ಚಕಾರ ಕೃತವರ್ಮಾಣಂ ತಮ್ ಅಪೋವಾಹ ಗೌತಮಃ. ತಯೋಃ ಆಸೀತ್ ಅವರಿಬ್ಬರಿಗೂ ಕೂಡ ತುಮುಲಂ ಯುದ್ಧಂ ಅದ್ಭುತ ದರ್ಶನಂ, ಅದ್ಭುತ ದರ್ಶನಂ ನೋಡೋದಕ್ಕೆ ಅದ್ಭುತವಾಗಿದ್ದಂಥ ಯುದ್ಧ, ದ್ವಂದ್ವ ಯುದ್ಧ ನಡೆಯಿತು. ತತ್ರ ಆ ಯುದ್ಧದಲ್ಲಿ ನ ಅತಿಪ್ರಯತ್ನೇನ ಪಾಂಚಾಲ್ಯ ವಿರಥಾಯುಧಂ ಚಕಾರ ಕೃತವರ್ಮಾಣಂ. ಅಷ್ಟೇನು ಕಷ್ಟಪಡಲಿಲ್ಲ ಧೃಷ್ಟದ್ಯುಮ್ನ, ಕೃತವರ್ಮನನ್ನು ವಿರಥಾಯುಧನನ್ನಾಗಿ ಮಾಡಿದ. ರಥವನ್ನು ಹೊಡೆದ, ಆಯುಧವನ್ನು ನಾಶ ಮಾಡಿದ. ತಮ್ಮ ಅಪೋವಾಹ ಗೌತಮಃ. ಗೌತಮಃ ಯಾರು? ಕೃಪಾಚಾರ್ಯರು. ಅವರನ್ನು ಕರ್ಕೊಂಡು ಹೊರಟ್ರು ಯಥಾ ಪ್ರಕಾರ. ಯಾರೇ ಬಿದ್ದರೂ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವ್ರದ್ದಾಗಿತ್ತು. ದುರ್ಯೋಧನ ಬಿದ್ದಾಗ, ಶಲ್ಯರಾಜ ಬಿದ್ದಾಗ, ಇವರು ಬಿದ್ದಾಗ, ಅಶ್ವತ್ಥಾವ್ರ ಇಲ್ಲಿ ಎಲ್ಲ ಕಡೆಯೂ ಅವರು ರೆಡಿಯಾಗಿರ್ತಿದ್ರು ಪಾಪ. ವಿರಥಾಯುಧಂ ಚಕಾರ ಕೃತವರ್ಮಾಣಂ ತಮ್ಮ ಅಪೋವಾಹ ಗೌತಮಃ. ಅಥ ದುರ್ಯೋಧನೋ ರಾಜ ಮಾದ್ರೇಯೌ ಅಭ್ಯಯಾತ್ರಥೀ. ಇನ್ನೊಂದು ಯುದ್ಧ ಇದು. ಅಥ ದುರ್ಯೋಧನ ರಾಜ ಮಾದ್ರೇಯೌ ಅಭ್ಯಯಾದ್ರಣಿ. ಮಾದ್ರೇಯೌ ನಕಲಸಾದ ಮೇಲೆ ದುರ್ಯೋಧನ ರಥದಲ್ಲಿ ಕೂತ್ಕೊಂಡು ಯುದ್ಧ ಶುರು ಮಾಡಿದ. ತಾಭ್ಯಾಂ ತಸ್ಯ ಅಭವತ್ ಘೋರಂ ಯುದ್ಧಂ ಅದ್ಭುತ ದರ್ಶನಂ ತತ್ರ ನಾತಿ ಪ್ರಯತ್ನೇನ ತೇನ ತೌ ರಥೀಕೃತೌ. ತಾಭ್ಯಾಂ ತಸ್ಯ ಅವರಿಬ್ಬರಿಗೂ ಕೂಡ, ತಸ್ಯ ತಾಭ್ಯಾಂ ಅವನಿಗೆ ಅವರಿಬ್ಬರೊಂದಿಗೆ, ಘೋರಂ ಯುದ್ಧಂ ಅದ್ಭುತ ದರ್ಶನಂ ಅಭವತ್ ಅವರಿಬ್ಬರಿಗೂ ಘೋರವಾದ ನೋಡಲಿಕ್ಕೆ ಅದ್ಭುತವಾಗಿದ್ದ ಯುದ್ಧ ನಡೆಯಿತು. ತತ್ರ ಅಲ್ಲಿ ನ ಅತಿಪ್ರಯತ್ನೇನ ತೇನತೋ ವಿರಥೀಕೃತವು. ದುರ್ಯೋಧನ ಮಹಾಕಲಿ ಅವನು, ಬ್ರಹ್ಮದೇವ್ರ ಹೊರ ಇದ್ದವನು. ಅತಿ ಪ್ರಯತ್ನ ಮಾಡ್ದೇನೆ ಅವರಿಬ್ಬರನ್ನು ಕೂಡ ಏನು ಮಾಡಿದ? ವಿರಥೀಕೃತವು, ವಿರಥರನ್ನಾಗಿ ಮಾಡಿದ. ಸ್ವಯಂ ಯುಧಿಷ್ಠಿರೋ ರಾಜ ತದಾತಂ ಸಮವಾರಯತ್ ವ್ಯಶ್ವಸೂತಧ್ವಜಂ ಚಕ್ರೇ ತಂಚ ದುರ್ಯೋಧನೋ ರಣೇ. ಆಗ ಸ್ವಯಂ ಯುಧಿಷ್ಠಿರ ರಾಜ, ಆಗ ಸ್ವಯಂ ರಾಜ ಯುಧಿಷ್ಠಿರ, ರಾಜನಾದ ಧರ್ಮರಾಜ, ತದಾ ಆಗ ಸಮವಾರಯತ್. ನಕಲಸಹದೇವರಿಗೆ ಸಮಸ್ಯೆ ಬಂದಿದೆ ಅಂತ ಗೊತ್ತಾಗಿ ದುರ್ಯೋಧನನ ಮೇಲೆ ಯುದ್ಧಕ್ಕೆ ಹೊರಟ, ತಡೆದ. ಅವಾರಯತ್ ತಡೆದ. ಅವಂದೇ ದುರ್ಯೋಧನ ಏನು ಮಾಡಿದ? ದುರ್ಯೋಧನ ರಣೇ ಯುದ್ಧದಲ್ಲಿ ದುರ್ಯೋಧನ ಆಗ ಯುಧಿಷ್ಠಿರನನ್ನು ವ್ಯಶ್ವಸೂತಧ್ವಜಂ ಚಕ್ರೆ, ಅಶ್ವಸೂತಧ್ವಜಂ, ವ್ಯಶ್ವ ಮೇಲೆ ವ್ಯಶ್ವಸೂತ ವ್ಯಶ್ವಧ್ವಜ ಅಂದರೆ ಸೂತನೂ ಹೋದ, ಕುದುರೆಗಳು ಹೋದು, ಧ್ವಜನೂ ಹೋಯಿತು, ಮೂರನ್ನೂ ನಾಶ ಮಾಡಿದ. ಯಾರದ್ರದ್ದು? ಧರ್ಮರಾಜನ. ವ್ಯಶ್ವಂ ವಿಸೂತಂ ಮತ್ತು ವಿಧ್ವಜಂ ಮೂರು ಸೇರಿಸ್ಬೇಕಲ್ಲಿ. ವಿಗತಾಶ್ವನನ್ನಾಗಿ, ವಿಸೂತನನ್ನಾಗಿ, ವಿಧ್ವಜನನ್ನಾಗಿ ದುರ್ಯೋಧನ ಮಾಡಿದ. ಅಥಾಗತಂ ಆ ಕಡೆಗೆ, ಇನ್ನೊಂದು ಕಡೆಗೆ ಅಥಾಗತಂ ಸೂರ್ಯಸುತಂ ಪುನಶ್ಚ ಜಗಾಮ ಭೀಮೋ ರಭಸೋ ರಥೇನ ದುರ್ಯೋಧನಂಚಾಚ ಸಮಕ್ಷಮೇವ ಚಕಾರ ವೀರೋ ವಿರಥಂ ಕ್ಷಣೇನ. ಈಗ ಕಾಪಾಡಬೇಕು. ಯಾರ ಕೆಲಸ ಈಗ ಮತ್ತೆ? ಧರ್ಮರಾಜ ಕಟ್ಟಕ್ಕೆ ಸಿಗ್ತಾರೆ, ಭೀಮಸೇನರು ಬರಲೇಬೇಕು. ಅವರು ಬಂದು ಅಥ ಆಗತಂ ಸೂರ್ಯಸುತಂ ಪುನಶ್ಚ ಜಗಾಮ ಭೀಮಃ ರಭಸೋ ರಥೇನ. ತಕ್ಷಣ ಭೀಮಸೇನ ಆ ಕ್ಷಣದ ರಭಸದಿಂದ ರಕ್ಷಣೆಗೋಸ್ಕರವಾಗಿ ಧಾವಿಸಿದ, ರಥದಲ್ಲಿ ಕೂತ್ಕೊಂಡು. ಸುಯೋಧನಂ ಚಾಸ್ಯ ಸಮಕ್ಷಮೇವ. ದುರ್ಯೋಧನ ಏನು ಮಾಡಿ? ದುರ್ಯೋಧನ ನಾವು ನೋಡ್ತಿರ್ಬೇಕಾದ್ರೆ, ಯಾರು ನೋಡ್ತಿರ್ಬೇಕಾದ್ರೆ? ಕರ್ಣ ನೋಡ್ತಿರ್ಬೇಕಾದ್ರೆ ಚಕಾರ ವೀರೋ ವಿರಥಂ ಕ್ಷಣೇನ. ಒಂದು ಕ್ಷಣ ಮಾತ್ರದಲ್ಲಿ ದುರ್ಯೋಧನನ ಭೀಮಸೇನ ವಿರಥನನ್ನಾಗಿ ಮಾಡಿದ. ಭೀಮ ಬಂದರೆ ದುರ್ಯೋಧನ ಎಂದೆಂದೂ ಒಂದು ಸರ್ತಿ ಕೂಡ ಗೆಲ್ಲ ಪ್ರಸಂಗ ಬರಲಿಲ್ಲ ಅವನಿಗೆ. ಅದಕ್ಕೇ ಯಾವಾಗಲೂ ಶೂರ್, ವಿಜಯ ಬರೋದು ಹರಿವಾಯುಗಳಿಂದ ಮಾತ್ರ. ಕೃಷ್ಣ ಮತ್ತು ಭೀಮನ ಹೊರತು ಇನ್ಯಾರೂ ಕೂಡ ದುರ್ಯೋಧನನನ್ನು ಅರಿದು ಗೆಲ್ಲಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೇನೆ ವಿರಥ ಒಂದು ಗೆದ್ದಿದ್ದು, ಇವರಿಬ್ಬರಿಗೂ 3 ಜನಕ್ಕಾಗದೇ ಇದ್ದಿದ್ದನ್ನು ಗೆದ್ದಿದ್ದು ಕ್ಷಣೇನ, ಒಂದೇ ಕ್ಷಣದಲ್ಲಿ, ಟೈಮ್ ಕೂಡ ತೊಗೊಂಡಿಲ್ಲ. ರಥೇನ ಅಲ್ಲಿ ಇಡೀ 50,000 ಯೋಜನೆ ದೂರ ಎಸಲಿಕ್ಕೇ ಏನಾಯ್ತದು? ಹೋಗಿ ಬಂದು ಎಲ್ಲ ಸೇರೋದಕ್ಕೇ ಕ್ಷಣ ಮಾತ್ರದಲ್ಲಿ ಕಣ್ಣು ಮುಚ್ಚಿ ಕಣ್ಣೆ ತೇರಲಿಕ್ಕೆ ಕೆಲಸ ಮಾಡಿದ್ರು. ಹಾಗೆ ಮಾಡಿದ್ರು. ನಿವಾರ್ಯ ಕರ್ಣಂಚ ಶರೈರಮುಷ್ಯ ಸೂನೋಸ್ಸು ಶೇಣಸ್ಯ ಶಿರಶ್ಚ ಕರ್ತ
ಪಪಾತ ಭೂಮೌ ಸಪಿತು ಸಮೀಪೆ ಯಥಾ ಹತಃ ಸತ್ಯಸೇನೋ ಮುನೈವ ನಿವಾರ್ಯ ಕರ್ಣಂಚ ಶರೈಃ ಅಮುಷ್ಯ ಸೂನೋ ಸುಷೇಣಸ್ಯ ಶಿರಃ ಚಕರ್ತ ಪಪಾತ ಭೂಮೌ ಸ ಪಿತು ಸಮೀಪೆ ಯಥಾ ಹತಃ ಸತ್ಯಸೇನಃ ಅಮುನಾ ಏವ ಕರ್ಣಂ ನಿವಾರ್ಯ ಕರ್ಣನನ್ನು ತಡೆದು ಶರೈಹಿ ಬಾಣಗಳಿಂದ ಅಮುಷ್ಯ ಸೂನೋ ಸುಷೇಣಸ್ಯ ಕರ್ಣನ ಹೆಸರು ವಸುಷೇಣ ಅವನಿಗೆ ಮಗ ಇದ್ದ ಸುಷೇಣ ಅಂತ ಇನ್ನೊಬ್ಬ ಮಗ ಇದ್ದಾನೆ, ಇಲ್ಲಿ ಸುಷೇಣ ಈಗ ಬಂದಿದ್ದು. ಸುಷೇಣ ಸೂನೋ ಸುಷೇಣಸ್ಯ ಶಿರಃ ಚಕರ್ತ ತಲೆಯನ್ನು ಕತ್ತರಿಸಿದ. ಇದು ಯಾತಕ್ಕಿದು? ಯಾತಕ್ಕೆ ಹಾಗೆ ಮಾಡಿದ್ದು? ತನ್ನ ಮಗ ಘಟೋತ್ಕಚನ್ನು ಕೊಂದಿರೋದ, ಅಭಿಮನ್ಯು ಕೊಂದಿದ್ದಕ್ಕೆ ಅರ್ಜುನನಿಗಿದೆ. ಈಗ ಅದು ಸರಿ ಇದು ಸರಿ. ಮುಖ್ಯವಾಗಿ ಸುಷೇಣ ಘಟೋತ್ಕಚನ್ನು ಕೊಂದವನು ಕರ್ಣ. ಆದ್ದರಿಂದ ನನ್ನ ಎದುರಿಗೇನೆ ನನ್ನ ಮಗನ ಕೊಂದಿದ್ದೆ, ನಾನು ಎದುರಿಗಿಲ್ದಾಗ ಈಗ ನಾನೀಗ ನಿನ್ನ ಮಗನ ಎದುರಿಗೆ ಕೊಲ್ತೀನಿ. ಇದು ಸವಾಲಿದು. ಕರ್ಣ ಕೊಂದಿದ್ದು ಇಬ್ಬರದು ಈಕ್ವಲ್ ಆಯಿತು ಅಂತ ತಿಳ್ಕೊಬಾರ್ದು. ಕರ್ಣ ಕೊಂದಾಗ ಭೀಮಸೇನಲ್ಲಿ ಇದ್ದಿದ್ದಲ್ಲ, ದೂರ ಇದ್ದಿದ್ದು. ಅವ್ರಿಗೆ ಗೊತ್ತೋ ವಿಚಾರ ಬೇರೆ, ಅದು ಎದುರಿ ಮಾಡಿದ್ದಲ್ಲ. ಇಲ್ಲಿ ಕರ್ಣನನ್ನು ಹಾಗಲ್ಲ. ಕರ್ಣನ ಮಗನ ಕೊಲ್ಬೇಕಾದ್ರೆ ಕರ್ಣ ಎದುರಿಗೆ ಇದ್ದಾನೆ. ಕರ್ಣನ ಏನಾಗಲಿಲ್ಲ ಎದುರಿಂದ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲಿ ಭೀಮಸೇನಿಗೆ ಪ್ರಶ್ನೆ ಬಂದಿಲ್ಲ. ಅರ್ಥ ಮಾಡಿಕೊಂಡ್ರೆ ಯುದ್ಧಗಳಲ್ಲಿ ಅಲ್ಲಿ ಯೋಚನೆ ಮಾಡಬೇಕು, ಯಾರು ಹೇಗೆ ಗೆದ್ದರು, ಎಷ್ಟು ಟೈಮ್ ತೊಗೊಂಡ್ರು, ಏನೇನಾಯಿತು ತಿಳ್ಕೊಂಡಾಗ ಗೆಲುವಿನ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ಸ್ವಲ್ಪದಲ್ಲೇ ಮಾಡಿದ್ರೆ ಪ್ರಯೋಜನ ಬರೋದಿಲ್ಲ. ಬಿಗ್ಗಿ ಗ್ಯಾಪ್ ಇದ್ದಾಗ ವಿಕ್ಟ್ರಿಯಲ್ಲಿ ಅದು ದೊಡ್ಡದದು. ಜಸ್ಟ್ ಇದ್ದಾಗ ಒಂದೇ ಇದರಲ್ಲಿ ಹೇಗೂ ಆಗ್ಬೋದು ಹಾಗಾಗ್ಬೋದು, ಅದು ಅದೃಷ್ಟ ಅಂತ ಕರೆದು ಬಿಡ್ತಾರೆ ಅಷ್ಟೇ. ಆಗ ಪಪಾತ ಭೂಮವು ಸ ಪಿತುಸ್ಸಮೇ ತಲೆ ಕತ್ತರಿಸಿದ್ದು ಎಲ್ಲಿ ಬಿತ್ತಂತ ಹೋಗಿ ಪಿತುಸ್ಸಮೀಪ ಕರ್ಣನ ಮುಂದೆ ಬಿತ್ತು ಹೋಗಿ. ಇನ್ನೂ ಸಂಕಟ ಜಾಸ್ತಿ ಆಗಬೇಕು. ರಸೀದಿ ಕೊಟ್ಟಾಗ ಎದುರಿಗೇನೆ ತಗೋ ರಸೀದಿ, ನಿನ್ನ ಮಗನ ತಲೆ ತಗೋ ಅಂತ ಕೊಟ್ಟಂತೆ. ಅವನು ಇನ್ನೂ ದುಃಖ ಆಗಬೇಕು. ಆ ರೀತಿ ಮಾಡಿದರು. ಕಾರಣ ಯಾವ ಲೆವೆಲ್ಲಲ್ಲೂ ಕೂಡ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ, ತನ್ನ ಮಗನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ಬಹಳ ಮುಖ್ಯ. ಇದು ತನ್ನ ಮಗನ ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂಬೋದು ದೊಡ್ಡ ಡಿಫೀಟ್. ಅದು ಯಾತಕ್ಕೆ ಅಂದರೆ ಹೆಚ್ಚು ಜವಾಬ್ದಾರಿ ಯಾರ ಮೇಲೆ, ಯಾರದು ಮಗನ ಮೇಲೆ? ತಂದೆದೆ. ಮತ್ತು ಮಗನ ಪ್ರೀತಿ ಯಾರ ಮೇಲೆ? ತಂದೆ ಪ್ರೀತಿ ಮಗನ ಮೇಲೆ. ಅಷ್ಟೆಲ್ಲ ಇದ್ದರೂ ಕೂಡ ಕರ್ಣನಿಗೆ ಏನು ಮಾಡೋಕ್ಕಾಗಲಿಲ್ಲ, ರಕ್ಷಣೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿದಾಗ ಆತ ಹೆಲ್ಪ್ಲೆಸ್ನೆಸ್ ತೋರಿಸುತ್ತೆ. ಯಥಾಹತಃ ಸತ್ಯಸೇನಃ ಅಮುನೈವ. ಇದೇ ರೀತಿಯೇ ಇನ್ನೊಬ್ಬ ಮಗ ಇದ್ದ ಕರ್ಣನಿಗೆ, ಸತ್ಯಸೇನ. ಇನ್ನೊಬ್ಬನು ಬರ್ತಾನೆ ಋಷಸೇನ. ಸತ್ಯಸೇನಃ ಅಮುನೈವ. ಭೀಮಸೇನ ಅವನನ್ನು ಕೂಡ ಹೀಗೆ ಕೊಂದಿದ್ದು ಅಂತ ಹೇಳ್ತಾರೆ. ಹೇಗೆ? ಇವನು ಕೊಂದ ಹಾಗೆ, ಸುಷೇಣನು ಕೊಂದ ಹಾಗೆ ಕೊಂದಿದ್ದು. ತಲೆ ಕತ್ತರಿಸಿ ಇವನ ಹತ್ರ ಹಾಕಿ ಹೀಗೆ ಒಬ್ಬಗನ್ನು ಕೊಂದಿದ್ದರೆ ಅನೇಕ ಮಕ್ಕಳನ್ನು ಕಳ್ಕೊತಾನೆ. ಇದು ಅದು ಮಾಡಿದ್ದು ತಿರುಗಿ ಬರಲೇ ಹರಿವಾಯುಗಳ ದ್ರೋಹ ಅವನು ಕಾಡ್ತಾ ಇದೆ ಅಂತ ಅರ್ಥ. ಹೌದೌದು, ಬಂತ ದುಷ್ಕರ್ಣಂ ಕರ್ಣಮೇವಚ ದುರ್ಯೋಧನ ತಮ್ಮಂದರು. ಇಲ್ಲಿ ಕೊಂದಾಗ ಇನ್ನೊಬ್ಬ ಇದ್ದ ಕರ್ಣನ ಇಲ್ಲಿ, ಅವನ್ನೆಲ್ಲ ಕೊಂದಾಕಿದ್ರು. ತಮ್ಮಂದಿರಿದ್ದರು ದುರ್ಯೋಧನ, ಧ್ರುವ ಮೊದಲಾದವರೆಲ್ಲ ಇದ್ದರು. ಧ್ರುವ ಅಂತ ಹೆಸರು. ಈ ಧ್ರುವ ಬೇರೆ, ಆ ಧ್ರುವ ಬೇರೆ. ಬಂತಲ್ಲ ಆಗಲೇ ಅದು. ಯಾವತ್ತು ಕೊಂದಿದ್ದು ನೆನಪಿದೆಯಾ? ಯಾವತ್ತು ಕೊಂದಿದ್ದು ಅದನ್ನು? ರಾತ್ರಿ ಯುದ್ಧದಲ್ಲಿ. ಯಾವಾಗ ನಡೀತದೋ? 14 ರಾತ್ರಿ ದ್ರೋಣಾಚಾರ್ಯ ಕಂಟಿನ್ಯೂ ಮಾಡಿದರು. ಆ ಬಿಟ್ವೀನ್ ರಾತ್ರಿ ಯುದ್ಧದಲ್ಲಿ ಘಟೋತ್ಕಚನ ಸಾವಿಗಿಂತ ಮುಂದೆ ಕೊಂದಿದ್ದು ಅವರನ್ನು. ಹೊಡೆ ಸತ್ ಮೇಲೆ ಕೊಂದಿದ್ದು ಈತನ ಡಿಫ್ರೆನ್ಸ್ ಅದು. ಮೊದಲೇ ಕೊಂದಿದ್ದು, ಮಧ್ಯೆ ಕೊಂದಿದ್ದು, ಆಮೇಲೆ ಕೊಂದಿದ್ದು. ಇದು 3 ಇಷ್ಟು ಭಾಗ ನಡೀತು. ಭೀಮಸೇನಂ ವಿಹಾಯ ಯಥೈವ ಕರ್ಣ ವರಜೌ. ನೋಡಿ, ಹಿಂದಿನ ಕರ್ಣನ ಇಬ್ಬರು ತಮ್ಮಂದಿರು. ಪುರೈವ ನಿಶಾ ಯುದ್ಧೇ ಕರ್ಣ ಪುರಃ ಪ್ರಪಾತಿತೌ. ಅಲ್ಲೂ ಕೂಡ ಕರ್ಣ ನೋಡ್ತಿರ್ಬೇಕಾದ್ರೇ ತಮ್ಮಂದಿನ ಕೊಂದಿದ್ದು, ನೋಡ್ತಿರ್ಬೇಕಾದ್ರೆ ಮಕ್ಕಳನ್ನು ಕೊಂದಿದ್ದು. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕರ್ಣನ ಸ್ಥಿತಿ ಭೀಮನಿಗೆ ಎಷ್ಟು ಕಡಿಮೆ ಇದೆ. ಹತಂ ತಮೀಕ್ಷೈವ ವಿಕರ್ತನಾತ್ಮಜ ಕ್ರೋಧಾನ್ವಿತೋ ಭೀಮಸೇನಂ ವಿಹಾಯ. ಹತಂ ತಂ ಈಕ್ಷಯೇವ. ಹೀಗೆ ತನ್ನ ಮಗ ಸತ್ತು ಬಿದ್ದಿದ್ದನ್ನು ಕಂಡು ತನ್ನ ಎದುರಿಗೇನೆ ವಿಕರ್ತನಾತ್ಮಜ, ಸೂರ್ಯನ ಮಗನಾದಂಥ ಕರ್ಣ, ಸೂರ್ಯಾವತಾರನಾದ ಕರ್ಣ, ಕ್ರೋಧಾನ್ವಿತ, ಭಾರಿ ಕೋಪದಿಂದ ಭೀಮಸೇನಂ ಭಾರಿ ಸಿಟ್ಟು ಬಂತು. ಏನು ಮಾಡ್ದ? ಭೀಮನು ಬೇರೆ ಕಡೆ ಹೋದ. ಸಿಟ್ಟು ಬಂದರೆ ಹಾಗೆ ಮಾಡೋದು. ಯಾರು ಬೇಡ, ಸಿಟ್ಟು ಬಂದಾಗ ಏನು ಮಾಡಬೇಕು? ಯಾವಾಗಲೂ ಆಡ್ಮೇಲೆ ಮಾಡಬೇಕು. ಬೇರೆ ಕಡೆ ಹೊರಟ್ಬಿಟ್ಟ. ಅರ್ಥ ಇರೋದಕ್ಕೆ ಶೇಷಂ ಕೋಪೇನ ಪೂರಯೇತ್ ಅಂತ ನ್ಯಾಯ. ಭಾರಿ ಸಿಟ್ಟು ಮಾಡ್ಕೊಂಡ್ರೆ ಕೈಲಾಗೋದಿಲ್ಲ ಅಂತ ಅರ್ಥ. ಭಾರಿ ಸಿಟ್ಟು ಮಾಡಿಕೊಂಡಾದರೆ ಕೈಲಾಗೋದಿಲ್ಲ. ಕರ್ಣನ ಡಿಫಿಟ್ ಅಲ್ಲಿ ಬಂತು. ಯುದ್ಧ ಮುಂದುವರಿಸಲಿಕ್ಕೂ ಆಗದೇ ಬೇರೆ ಕಡೆ ಹೊರಟುಬಿಟ್ಟ. ಯಯೌ ಪ್ರಮುದ್ಯೈವರ್ಚಮೂಂ ಯುಧಿಷ್ಠಿರಂ ರಥೇ ಪರೇ ಸ್ವಸ್ವ ಯುತೆ ಸ್ವಸ್ಥಿತಂ ನ್ಯವಾರಯೇತಾಂ ಶಿನಿಪೌತ್ರ ಪಾರ್ಷತೌ ಕೃಷ್ಣಾಸುತಾಃ ಸೋಮಕ ಸಂಘಯುಕ್ತಾಃ. ಯಯೌ ಪ್ರಮುದ್ಯ ಏವ ಚಮೂಂ ಯುಧಿಷ್ಠಿರಂ ರಥೇ ಪರೇ ಸ್ವಸ್ವ ಸೂತೆ
ವ್ಯವಸ್ಥಿತಂ ನ್ಯವಾರಯೇತಾಂ ಶನಿಪೌತ್ರ ಪಾರ್ಷತೌ ಕೃಷ್ಣಾಸುತಾಃ ಸೋಮಕ ಸಂಘಯುಕ್ತಾಃ ಯಯೌ ಪ್ರಮುದ್ಯ ಏವ ಚಮೂಂ ಎಲ್ಲಿ ಹೊರಟ? ಈ ಉಳಿದವರು ಭಾರಿ ಪರಾಕ್ರಮ. ಭೀಮ ಬಂದಾಗ ಅವಸ್ಥೆ ಹೀಗೆ, ಬೇರೆಯವ್ರ ಮೇಲೆ ಪರಾಕ್ರಮ ಜೋರ ತೋರಿಸ್ತಿದ್ದ ಕನ್ನಡ. ಚಮೂಂ ಯುಧಿಷ್ಠಿರಂ ರಥೇ ಪರೇ, ಇನ್ನೊಂದು ರಥ ಹತ್ಕೊಂಡು ಇನ್ನೊಂದು ರಥ ಸ್ವಶ್ವಯುತೆ ವ್ಯವಸ್ಥಿತಂ, ಒಳ್ಳೆ ಅಶ್ವದಿಂದ ಕೂಡ ರಥ ಕೂತ್ಕೊಂಡು ಅಲ್ಲಿ ಹೊರಟ. ಅರ್ಜುನ ಅಷ್ಟೊತ್ತಿಗೆ ಏನು ಮಾಡಿದ್ದ ಧರ್ಮರಾಜ ಆತ ಕೂಡ ಸ್ವಶ್ವಯುತೆ ಅನ್ಯರಥೆ ವ್ಯವಸ್ಥಿತಂ, ರಥನ ಆಗಲೇ ಕರ್ಣ ಪುಡಿ ಮಾಡಿದ್ನಲ್ಲ, ಈ ಗ್ಯಾಪಲ್ಲಿ ಭೀಮಸೇನ ಬಂದು ಕಾಪಾಡಿದ್ದು. ಈಗ ಮತ್ತೆ ವಾಪಸ್ ಹೋದ, ಯಾರ ಮೇಲೆ ಹೋದ? ಧರ್ಮರಾಜ ಮೇಲೆ ಯುದ್ಧಕ್ಕೆ ಹೊರಟ. ಅಷ್ಟೊತ್ತಿಗೆ ಅದು ಇನ್ನೊಂದು ರಥ ಹತ್ತಿ ರೆಡಿಯಾಗಿದ್ದ. ನ್ಯವಾರ ಏತಾಂ ಶಿನಿಪೌತ್ರ ಪಾರ್ಷತೌ ಕೃಷ್ಣಾಸುತಾಃ ಸೋಮಕ ಸಂಘಯುಕ್ತಾಃ. ಆಗ ನ್ಯವಾರ ಏತಾಂ ಆತನ ತಡೆದರು. ಶಿನಿಪೌತ್ರ ಪಾರ್ಷತೌ ಶಿನಿಪೌತ್ರ ಅಂದರೆ ಯಾರು? ಸಾತ್ಯಕಿ. ಪಾರ್ಷತ ಧೃಷ್ಟದ್ಯುಮ್ನ, ಅವರಿಬ್ಬರು ತಡೆದರು. ಪ್ಲಸ್ ಕೃಷ್ಣಾಸುತಾಃ ದ್ರೌಪದಿಯ ಮಕ್ಕಳು ಉಪಪಾಂಡವರು ತಡೆದರು. ಸೋಮಕ ಸಂಘಯುಕ್ತಾಃ, ಸೋಮಕರು ಪಾಂಚಾಲರು, ಅವ್ರ ಗುಂಪು ಎಲ್ಲ ಸೇರಿಬಿಟ್ಟು ಕರ್ಣ ಹಾಗೆ ಬರೋದನ್ನು ಧರ್ಮರಾಜ ಹೋಗೋದನ್ನು ತಡೆದರು. ಸತಾನ್ ಸಮಸ್ತಾನ್ ವಿರಥಾನ್ ವಿಧಾಯ ಯುಧಿಷ್ಠಿರಂ ಪ್ರಾಪ ಯುತಂ ಯಮಾಭ್ಯಾಂ ನಿಹತ್ಯ ಸೋಶ್ವಾನ್ ಯುಧಿಧರ್ಮಸೂನೋಃ ನಿರಾಯುಧೌ ತೌ ಚ ಯಮೌ ಚಕಾರ. ಸಹ ತಾನ್ ಸಮಸ್ತಾನ್ ವಿರಥಾನ್ ವಿಧಾಯ ಯುಧಿಷ್ಠಿರಂ ಪ್ರಾಪ ಯುತಂ ಯಮಾಭ್ಯಾಂ ನಿಹತ್ಯ ಸಹ ಅಶ್ವಾನ್ ಯುಧಿಧರ್ಮಸೂನೋಃ ನಿರಾಯುಧೌ ತೌ ಚ ಯಮೌ ಚಕಾರ. ಆದರೆ ಕರ್ಣನ ಮುಂದೆ ಅವರು ಯಾರೂ ಸಮರ್ಥರಾಗಲಿಲ್ಲ. ಸಹ ಆ ಕಾರಣ ತಾನ್ ಸಮಸ್ತಾನ್ ಎಲ್ಲರನ್ನೂ ಕೂಡ, ಉಪಪಾಂಡವರು, ಸಾತ್ಯಕಿ, ಆಮೇಲೆ ಧೃಷ್ಟದ್ಯುಮ್ನ, ಇವರೆಲ್ಲರನ್ನು ಸಮೇತ ಒಟ್ಟಿಗೆ ಸೋಮಕ ಸಂಘ ಎಲ್ಲರೂ ವಿರಥರನ್ನಾಗಿ ಮಾಡಿದ. ವಿರಥಾನ್ ವಿಧಾಯ ಯುಧಿಷ್ಠಿರಂ ಪ್ರಾಪ, ಧರ್ಮರಾಜರು ಹೋಗೋದನ್ನು ತಡಿಲಿಕ್ಕೆ ಅಡ್ಡ ಬಂದಿದ್ದರೆ ಅವರೆಲ್ಲರನ್ನೂ ಕೂಡ ವಿರಥರನ್ನಾಗಿ ಮಾಡಿ ಧರ್ಮರಾಜನ ಮೇಲೇ ಹೋದ. ಯುಧಿಷ್ಠಿರಂ ಪ್ರಾಪ ಸುತಂ ಯಮಾಭ್ಯಾಂ, ಹತ್ತಿನಿಂದ ಇಬ್ಬರಿದ್ದು ನಕಲ ಸಹದೇವರು 3 ಜನ ಜೊತೆಗಿದ್ದರು. ಈತೇನು ಮಾಡಿದ? ನಿಹತ್ಯ ಸೋಶ್ವಾನ್ ಯುಧಿಧರ್ಮಸೂನೋಃ ನಿರಾಯುಧೌ ತೌ ಚ ಚಕಾರ ಯಮೌ ಚಕಾರ. ಧರ್ಮರಾಜನ ಕುದುರೆಗಳನ್ನು ಕೊಂದ. ಅಲ್ಲಿ ರಥ ಹೋದಾಗ ಲೆಕ್ಕ. ಧರ್ಮಸೂನೋಃ ನಿರಾಯುಧೌ ತೌ ಚ ಯಮೌ ಚಕಾರ. ನಕಲ ಸಹದೇವರನ್ನು ಆಯುಧರಹಿತರನ್ನಾಗಿ ಮಾಡಿದ. ತಾನೇಕ ಯಾನೋಪಗತಾನ್ ಪುನಶ್ಚ ಮಮರ್ದಬಾಣೈಶ್ಚ ವಚೋಭಿರುಗ್ರೈಃ ತದೈವ ಮೋಕ್ಷಾಯ ನೃಪಸ್ಯ ಭೀಮೋ ದುರ್ಯೋಧನಂ ವಿರಥಂ ಸಂವಿಧಾಯ. ತಾನ್ ಏಕಯಾನೋಪಗತಾನ್ ಪುನಶ್ಚ ಮಮರ್ದ ಬಾಣೈಃ ಚ ವಚೋಭಿಃ ಉಗ್ರೈಃ. ಏನು ಮಾಡಿದರು? 3 ಜನ 1/2 ಅಲ್ಲ 1/3 ಆಗೋಯ್ತು. ಧರ್ಮರಾಜನ ರಥ 3 ಜನದಲ್ಲಿ ಇಷ್ಟೆಲ್ಲ ಮಾಡಿದ್ದರಿಂದ ಎಲ್ಲ ಒಂದೇ ರಥದಲ್ಲಿ ಕೂತ್ಕೊಂಡ್ರು ಎಲ್ಲರೂ ಕೂಡ. ತಾನ್ ಏಕಯಾನ ಉಪಗತಾನ್ ಪುನಃ ಚ ಮಮರ್ದ ಬಾಣೈಃ ಚ ವಚೋಭಿರುಗ್ರೈಃ. ಬಾಣಗಳಿಂದನೂ ಹೊಡೆದ, ಮಾತಿನಿಂದನೂ ಹೊಡೆದ, ಬೈದ. ನಿಮ್ಮ ಕೈಲಾಗೋದಿಲ್ಲ ಅಂತೇಳಿ ಬಾಯಿ ಬಂದ ಬೈದ, ಬಾಣಗಳಿಂದ ನೋಯಿಸಿದ. ಅಂದರೆ ದೇಹಕ್ಕೂ ಏಟು ಬಿತ್ತು, ಮನಸ್ಸಿಗೂ ಏಟು ಬಿತ್ತು ಅವರಿಗೆ. ತದೈವ ಮೋಕ್ಷಾಯ ನೃಪಶ್ಯ. ಈಗ ನೋಡಬೇಕು, ಭಾರಿ ಪ್ರಾಬ್ಲಮ್ ಮತ್ತು ಧರ್ಮರಾಜನಿಗೆ ತಕ್ಷಣ ಭೀಮಸೇನ ಮಾಡಿದ ಕೆಲಸ. ತದೈವ ಮೋಕ್ಷಾಯ ನೃಪಸ್ಯ ಭೀಮಃ ದುರ್ಯೋಧನಂ ವಿರಥಂ ಸಂವಿಧಾಯ. ಅವ್ರು ಇದು ಅಟ್ಯಾಕ್ ಮಾಡಿದ ತಕ್ಷಣ ಅವನ್ನ ಅಟ್ಯಾಕ್ ಮಾಡ್ತಿದ್ರು. ಯಾರನ್ನು? ದುರ್ಯೋಧನನನ್ನು. ಮಾಡಿದ ತಕ್ಷಣ ಮತ್ತು ಬೇರೆ ದಾರಿಯಲ್ಲಿ ಇತ್ತು. ಎಲ್ಲಿ ಹೋಗ್ಬೇಕೀಗ? ಬಿಡಿಸ್ಕೊಳ್ಳೋಕೆ ಹೋಗಲೇಬೇಕು. ಆಗುತ್ತೋ ಬಿಡುತ್ತೋ ಆ ಕಡೆ ಗಮನ ಹರಿಸಲೇಬೇಕು. ಹೊರಟ. ವಿರಥಂ ಸಂವಿಧಾಯ ವಿವ್ಯಾಧ ಮರ್ಮಸು ಅತಿತಿಷ್ಠ ಸಾಯಕೈಃ ತಂ ದರ್ಶಯಾಮಾಸ ರವೇಸ್ಸುತಾಯ ಶಲ್ಯಸ್ತದಾ ಧರ್ಮಸುತಂ ವಿಹಾಯ ಕರ್ಣೋ ಜಯೌ ತತ್ರ ಯುಧಿಷ್ಠಿರೋಪಿ. ವಿವ್ಯಾಧ ಮರ್ಮಸು ಅತಿತಿಷ್ಠ ಸಾಯಕೈಃ. ದುರ್ಯೋಧನನ ಮರ್ಮಸ್ಥಾನದ ಮೇಲೆ ಅತಿ ತೀಕ್ಷ್ಣವಾದ ಬಾಣಗಳಿಂದ ಹೊಡೆದರು ಭೀಮಸೇನ ದೇವರು. ದರ್ಶಯಾಮಾಸ ರವೇಸ್ಸುತಾಯ ಶಲ್ಯ. ಇಲ್ಲಿ ಶಲ್ಯ ಆ ಕಡೆ ಗಮನ ಇಟ್ಟಿದ್ದಾನೆ. ಆತ ಗಮನ ನೋಡಿ ಏನಾಗ್ತಿದೆ ರಾಜನ ಅವಸ್ಥೆ ತೋರಿಸ್ದ. ಕಳ್ಳರ ಶಲ್ಯ ಸೇರಿಸ್ಕೊಂಡಿದ್ದಕ್ಕಾಗಿ ಅನಾಹುತ ಅಂದರೆ ಮಧ್ಯೆ ಮಧ್ಯೆ ಆತನ ಆ ಕಡೆ ಗಮನ ಸೆಳೀತಿದ್ದ. ಶಲ್ಯಸ್ತದ ಇಲ್ಲಿ ಕೃಷ್ಣ ಸಾರಥಿಯಾಗಿ ಇನ್ನೊಬ್ಬರು ತೋರಿಸ್ತಿದ್ದ. ಶಲ್ಯ ಸಾರಥಿಯ ಕಳ್ಳರಿಗೆ ಒಂದು ಭೀಮನ್ನೇ ತೋರಿಸ್ತಾ ಇದ್ದೆ. ಯಾವಾಗ ನೋಡಿ ರಾಜಸ್ಥಿತಿ ಎಲ್ಲಿ ಬಂದಿದೆ ನೋಡೋದು ತೋರಿಸಿದ್ದು. ವಿಹಾಯ ಕರ್ಣೌ
ಕರ್ಣೋ ಯಯೌ ತತ್ರ ಯುಧಿಷ್ಠಿರೋಪಿ. ಅಷ್ಟೊತ್ತಿಗೆ ಕರ್ಣ ಹೋದ ಬೇರೆ ದಾರಿ ಇಲ್ಲ, ಹೊರಟ. ಇವರು ಸೇಫ್ ಆದರು, 3 ಜನ. ಧರ್ಮರಾಜ ನಕಲಸರು ಸೇಫ್ ಆದರು. ಆದರೆ ಭಾರಿ ಏಟು ಬಿದ್ದಿದ್ದು ಧರ್ಮರಾಜನಿಗೆ. ಕರ್ಣನಿಂದ ಭಾರಿ ಮೈಯೆಲ್ಲ ಗಾಯ ಆಗಿಬಿಟ್ಟಿತ್ತು. ಗತ್ವಾ ಶನೈಹಿ ಶಿಬಿರಂ, ಶಿಬಿರಕ್ಕೆ ಹೊರಟ. ಎಲ್ಲಿದ್ದ? ಯುದ್ಧ ಬಿಟ್ಟು ಯುದ್ಧ ಮಾಡೋ ಸ್ಥಿತಿಲಿ ಇರಲಿಲ್ಲ ಆತ. ಮತ್ತೆ ಮೈಯೆಲ್ಲ ಗಾಯ ಮಾಡಿಕೊಂಡು ಶಿಬಿರಕ್ಕೆ, ಅದು ಹೋಗೋದು ಕೂಡ ತಕ್ಷಣ ಹೋಗ್ಲಿಕ್ಕೆ ಶನೈಹಿ ಎಲ್ಲ ಹೋದ. ಬೇಟು ಬಿದ್ದವ್ರು ಹೋಗ್ತಾರಲ್ಲ ಹಾಗೆ. ಶಿಷ್ಯೇ ಹೋಗಿ ಮಲಿಗೆ ಬಿಟ್ಟ, ತುಂಬ ಸುಸ್ತಾಗಿ ಮಲಿಗೆ ಬಿಟ್ಟ. ಕರ್ಣೋ ಯದಾ ರಾಜ ಗೃಧ್ನಿ ಜಗಾಮ, ಇಷ್ಟೊತ್ತೆ ಕರ್ಣ ರಾಜನ ಕಾಪಾಡಲಿಕ್ಕೆ ಅಂತ ಅಲ್ಲಿ ಹೊರಟ. ದ್ರೋಣಿ ಕೃಪಶ್ಚಾತ್ರ ತದೈವ ಜಗ್ಮತು ತದಾ ಭೀಮೋ ದ್ರೋಣಿ ಕರ್ಣೌ ಜಗಾಮ. ದ್ರೋಣಾಚಾರ್ಯರು, ಅಶ್ವತ್ಥಾಮರು, ಕೃಪಾಚಾರ್ಯರು ಕೂಡ ದೇವರ ಸೇವೆ ಮಾಡಕ್ಕೆ ಅವರು ಅಲ್ಲಿಗೆ ಹೋದರು. ಕರ್ಣ, ಅಶ್ವತ್ಥಾಮರು, ಕೃಪಾಚಾರ್ಯ ಇಷ್ಟು ಜನ ಎಲ್ಲ ಸೇರಿಕೊಂಡು ಭೀಮನಿಂದ ದುರ್ಯೋಧನನ ಕಾಪಾಡಲಿಕ್ಕೆ ಅಂತ ಹೊರಟರು. ಒಳ್ಳೆ ಡೈರೆಕ್ಷನ್ನು ಏನು ಮಾಡ್ತಿದ್ದಾರೆ, ಉಳಿಸ್ತಾ ಇದ್ದಾರೆ. ಒಂದು ಕಡೆಗೆ ಧರ್ಮರಾಜನ ಕಾಪಾಡ್ದ, ಇನ್ನೊಂದು ಕಡೆಗೆ ಸೋಲು ಭೀಮನಿಂದ ಕಳಿಸಿಕೊಟ್ಟ. ಮಾಡಿದೆ ಒಂದೇ ಅಲ್ಲಿ ಡೈವರ್ಟ್ ಮಾಡಿ 2 ಕಾರಣ. ಧರ್ಮರಾಜ ಸೇಫ್ ಆಗಬೇಕು ಒಂದು ಕಾರಣ, ಈ ಕಡೆಗೆ ಯುದ್ಧದಲ್ಲಿ ಸ್ವಲ್ಪ ಅಲ್ಲಿ ಹೋಗಿ ಅಲ್ಲಿ ಹೊಡಿಸ್ಕೋಬೇಕು. ಮತ್ತು ಇಲ್ಲಿ ಸೋತು ಅಲ್ಲೂ ಸೋಲ್ಬೇಕು, 2 ಕಡೆಗೆ. ಹೆಸರಿಗೆ ರಾಜನ ಕಾಪಾಡಿದ ಕ್ರೆಡಿಟ್ ಬೇರೆ, ಕ್ರೆಡಿಟ್ ಏನದು ಅವ್ರು ರಾಜನ ಕಾಪಾಡಿದೆ ಅಂಥೇಳಿ. ಇಲ್ಲದೆ ತೋರಿಸಿದ್ರೆ ಭಾರಿ ಕಷ್ಟ ಆಗ್ತಿತ್ತು, ಕಾಪಾಡಿಬಿಟ್ಟ. ದ್ರೋಣಿ ಕರ್ಣೌ ಜಗಾಮ ಕೃಪೋ ನೃಪಂ ರಥಮಾರೋಪಯಚ್ಚ ವಿದ್ಧಂ ಶರೈಃ ಭೀಮ ಬಾಹು ಪ್ರಮುಕ್ತೈ ನೃಪಂ ಸಮಾದಾಯ ಕೃಪೋಪೇಪಯಾತೆ ಭೀಮಾರ್ದಿತೌ ದ್ರೋಣಿ ಕರ್ಣೌ ಶರೌಘೈ. ಮತ್ತೆ ನಡೀತು. ಭೀಮಕರ್ಣ ಇಬ್ಬರ ಮೇಲೆ ಭೀಮಸೇನ ಯುದ್ಧಕ್ಕೆ ಬಂದಿತ್ತು, ಅಶ್ವತ್ಥಾಮ ಮತ್ತು ಕರ್ಣರ ಮೇಲೆ. ಕೃಪಾಚಾರ್ಯರು ಬಂದರು. ಕೃಪಂ ರಥಮಾರೋಪಯಚ್ಚ ವಿದ್ಧಂ ಶರೈರ್ಭೀಮ ಬಾಹು ಪ್ರಮುಕ್ತೈ. ಅಷ್ಟೊತ್ತಿಗೆ ಕೃಪಾಚಾರ್ಯರು ಬಂದಿದ್ದು ಯುದ್ಧ ಮಾಡಲಿಕ್ಕಲ್ಲ, ಯಥೋ ಪ್ರಕಾರ ಎತ್ಕೊಂಡು ಹೋಗ್ಲಿಕ್ಕೆ. ಯಾರಲ್ಲ? ದುರ್ಯೋಧನಲ್ಲ. ಸಾಕಷ್ಟು ಪೆಡ್ತಿದ್ದಿಲ್ಲಲ್ಲ, ಅದಕ್ಕೆ ರಥಂ ಆರೋಪಯತ್ ಯಥಾ ವಿದ್ಧಂ ಶರೈಹಿ ಭೀಮ ಬಾಹು ಪ್ರಮುಕ್ತೈ. ಅರ್ಥ ಮಾಡ್ಕೋಬೇಕಿದ್ರೆ ಭೀಮಸೇನನ ಬಾಣಗಳಿಂದ ದುರ್ಯೋಧನ ಭಾರಿ ಪೆಟ್ಟು ಬಿದ್ದಿತ್ತು. ಅಂದರೆ ವಜ್ರದೇಹನಾದ ಅವನಿಗೆ ಪೆಟ್ಟು ಬಿದ್ದಿತ್ತು ಅಂದರೆ ಭೀಮ ಎಂಥ ಬಾಣ ಹೊಡೆದಿರಬೇಕು. ಅಸ್ತ್ರಗಳು ಬಿಟ್ಟಿಲ್ಲ, ಬರೀ ಬಾಣಗಳಿಂದ ಅವನ ಮೈ ಒಡೆದೋಗಿದೆ. ಅಂದರೆ ಭೀಮಸೇನ ದುರ್ಯೋಧನನ ಮೈ ಪೂರ್ತಿ ವಜ್ರಳೆ ಒಂದು ಮಹಿ. ಆದರೆ ಭೀಮಸೇನ ಬಾಣಕ್ಕೆ ಮಾತ್ರ ಏನು ಅಡವಟ್ಟಾಗ್ತಿರಲಿಲ್ಲ. ಉಳಿದವ್ರೊಳಗೆ ಏನಾಗ್ತಿದ್ದಿಲ್ಲ ಅವನಿಗೆ. ಭೀಮಸೇನ ಪೆಟ್ಟಿ ಮಾತ್ರ ಏನಾಗ್ತಿತ್ತು, ಗಾಯ ಮಾಡ್ಕೋತಾನೆ ಇದ್ದ. ಹಿಂದೊಮ್ಮೆ ಅದೇ ಬ್ರಾಹ್ಮಣರು ಪಾಪ ಆದಷ್ಟು ಏನು ಮಾಡ್ತಿದ್ರು, ಅದರಿಂದ ಯುದ್ಧ ಮಾಡಿದ ಪಾಪರು ಕಳ್ಕೊತಿದ್ರು ಅಷ್ಟೇ. ಭಾಳ ಬಿಜಿಯಾಗಿಬಿಟ್ಟು ಬೇರೆ ಕಡೆ ಅಂಥೇಳಿ ಯುದ್ಧ ತಪ್ಪಿಸ್ಕೊತಿದ್ರು. ಕೆಲವರು ಭಾಳ ಬೇಕಾದ್ರೆ ಮಾಡ್ತಿದ್ರು ಪಾಪ. ಅಂತೂ ಕೃಪೆ ಹೆದರ್ತಕ್ಕಂಥ ಭಾಳ ಕೃಪಾಳುಗಳವರು. ಮುಂದೇನಾಯಿತು? ನೃಪಂ ಸಮಾದಾಯ ಕೃಪೆ ಅಪಯಾತೆ. ಹೊರಟೋದ್ರು ಪಾಪ. ಭೀಮಾರ್ದಿತೌ ದ್ರೋಣೀಕರ್ಣೌ ಶರೌಘೈ ವಿಹಾಯ. ಭೀಮಾರ್ದಿತೌ ದ್ರೋಣೀಕರ್ಣೌ ಶರೌಘೈ ವಿಹಾಯ ತಂ ಜಗ್ಮತು ಸೋಮಕಾನಾಂ ಚಮೂಂ ಶರೌಘೈ ಅಭಿಪಾತಯಂತೌ. ಅಥಾತ್ರ ಅದಿಷ್ಟು ಕೂಡ ನೃಪಂ ಸಮಾದಾಯ ಕೃಪೇಪಯಾತೆ ಭೀಮಾರ್ದಿತೌ ದ್ರೋಣೀಕರ್ಣೌ ಶರೌಘೈ. ಭೀಮಸೇನಿಂದ ಅಶ್ವತ್ಥಾಮರು ಮತ್ತು ಕರ್ಣ ಇಬ್ಬರು ಪೆಟ್ಟು ತಿಂತಾ ಇದ್ದಾರೆ. ವಿಹಾಯತಂ ಯೋಚಿ, ಇಲ್ಲಿ ಸುಮ್ಮನೆ ಯುದ್ಧ ಮಾಡಿ ಪ್ರಯೋಜನ ಇಲ್ಲ, ಮೈಯೆಲ್ಲ ಗಾಯ ಆಗುತ್ತೆ ಅಂಥೇಳಿ ಹೊರಟು ಬೇರೆ ಕಡೆ ಹೊರಟು. ವಿಹಾಯತಂ ಜಗ್ಮತು ಸೋಮಕಾನಾಂ ಚಮೂಂ. ಇವರಿದ್ರಲ್ಲ ಪಾಂಚಾಲ ದೇಶದ ರಾಜ ದೃಪದನ ಸೇನೆ ಇತ್ತಲ್ಲ, ಆತಿಲ್ಲ ಹೋಗಿದ್ದಾನೆ. ಅವ್ರ ಮೇಲೆ ಯುದ್ಧಕ್ಕೆ ಹೊರಟು. ಅಂದರೆ ಇಲ್ಲಿ ಸೋಲ್ಬೇಕು ಇಲ್ಲ ಬಿಟ್ಟು ಹೋಗ್ಬೇಕು, ಅಷ್ಟೇ, ಬೇರೆ ದಾರಿನೇ ಇಲ್ಲ. ಭೀಮಸೇನಿಂದ ಉಳ್ಕೋಬೇಕಾದ್ರೆ ದಾರಿ ಅದು ಒಂದೇ ಅವರಿಗೆ. ಇದೆಲ್ಲ ಸರಿಯಾಗಿ ಕೇರ್ಫುಲ್ಲಾಗಿ ಸ್ಟಡಿ ಮಾಡಿದರೆ ಒಂದೇ ಒಂದು ಹಂತದಲ್ಲೂ ಕೂಡ ಅವ್ರು ಏನಾಗಲಿಲ್ಲ, ಭೀಮಸೇನ ಸಮಸ್ಯೆ ಆಗಲೇ ಇಲ್ಲ. ಗೆಲ್ತೀವಿ ಅನ್ನೋ ಕನಸಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಚಮೂಂ ಶರೌಘೈ ಅಭಿಪಾತಯಂತವು. ತಮ್ಮ ಬಾಣಗಳ ಪ್ರವಾಹದಿಂದ ಆ ಸೋಮಕರ ಸೈನ್ಯವನ್ನು ನಾಶ ಮಾಡ್ತಾ ಹೊರಟರು. ಅಥಾತ್ರ ರಾಜಾನಮಚಕ್ಷಮಾಣೋ ಧನಂಜಯೋ ವಾಸುದೇವ ಪ್ರಣುನ್ನಃ ಅಭ್ಯಾಯಯೌ ಪಾರ್ಷತಃ ಸ್ವಾಂತು ಸೇನಾಂ ಕರ್ಣಾಹತಾಂ ವೀಕ್ಷ ಕುರೂನ ಪೀಡಯತೆ. ಅಥ ಅತ್ರ ರಾಜಾನಂ ಅಚಕ್ಷಮಾಣಃ ಧನಂಜಯಃ ವಾಸುದೇವ ಪ್ರಣುನ್ನಃ ಅಭ್ಯಾಯಯೌ ಪಾರ್ಷತಃ ಸ್ವಾಂತು ಸೇನಾಂ ಕರ್ಣಾಹತಾಂ ವೀಕ್ಷ ಕುರೂನ್ ಅಪೀಡಯತೆ. ಅಥ ಅಷ್ಟೊತ್ತಿಗೆ ಆ ಕಡೆಗೆ
ರಾಜಾನಂ ಅಚಕ್ಷಮಾಣ ಧನಂಜಯ. ಧನರಾಜ ಕಾಣ್ತಾ ಇಲ್ಲ. ಅವರೆಲ್ಲ ಒಂದು ಗುರುತಿಟ್ಕೊತಿದ್ರು ಯಾವಾಗಲೂ ಕೂಡ. ಗುರುತು ಏನಿರ್ತಿತ್ತು ಅವ್ರಿಗೆ ಮುಖ್ಯವಾಗಿ ರಥದ ಧ್ವಜ ಎದ್ದು ಕಂಡ್ರೆ ಮುಗಿದೋಯ್ತು. ಧ್ವಜ ಭಾರಿ ಇಂಪಾರ್ಟೆಂಟ್. ಯಾವಾಗ ಅದು ಕಾಣ್ದೆ ಯಾವ ರಥ ಇಲ್ಲ ಅಂತ ಆಗೋದು ತಕ್ಷಣವೇ ಯೋಚನೆ ಮಾಡಿ ಎಲ್ಲಿ ಹೋಗ್ಬಿಟ್ಟ, ಎಲ್ಲೂ ಕಾಣ್ದು ಆ ದಿಕ್ಕಿ ಎಲ್ಲ ಕಡೆ ಎಲ್ಲೂ ಕಾಣ್ತಾ ಇಲ್ಲ. ನೋಡಿದಾಗ ಅಚಕ್ಷಮಾಣ ಧನಂಜಯ ವಾಸುದೇವ ಪ್ರಣುನ್ನಃ ಕೃಷ್ಣ ತೋರಿಸ್ತಾರೆ. ನೋಡಿ ಧರ್ಮರಾಜ ಕಾಣ್ತಾ ಇಲ್ಲ ನೋಡು ಅಂತ. ಅದನ್ನು ಕೂಡ ಕೃಷ್ಣ ತೋರಿಸಿದ್ದೇನೆ. ಹುಡುಕಿದಾಗ ಕಾಣಿಸ್ಲಿಲ್ಲ. ಅಭ್ಯಾಯ ಹುಡುಕೋತ ಹೊರಟ. ಪಾರ್ಷತ ಸ್ವಾಂತು ಸೇನಾಂ ಕರ್ಣಾಹತಾಂ ವೀಕ್ಷ ಕುರೂನ ಪೀಡಯತೆ. ಆಗ ಧೃಷ್ಟದ್ಯುಮ್ನ ತನ್ನ ಸೇನೆ ಕರ್ಣಾಹತಾಂ ಕರ್ಣನಿಂದ ಹೊಡೆಯಲ್ಪಡೋದನ್ನು ಕಂಡು ವೀಕ್ಷ ಕಂಡು ಕುರೂನ ಪೀಡಯತ್ ತಾನು ಕೂಡ ಕೌರವ ಸೇನೆಯನ್ನು ಪೀಡಿಸೋಕ್ಕೆ ಶುರು ಮಾಡಿದ. ನ್ಯವಾರಯತ್ ಸಮಾಯಾಂತಂ ಕಪಿಪ್ರವರಕೇತನಂ ದ್ರೌಣಿ ದುಶ್ಯಾಸನಶ್ಚೈವ ಧೃಷ್ಟದ್ಯುಮ್ನಮವಾರಯತೆ. ನ್ಯವಾರಯತ್ ಸಮಾಯಾಂತಂ ಕಪಿಪ್ರವರಕೇತನಂ ದ್ರೌಣಿ ದುಶ್ಯಾಸನಶ್ಚೈವ ಧೃಷ್ಟದ್ಯುಮ್ನಂ ಅವಾರಯತೆ. ಆಗ ಅರ್ಜುನನನ್ನು ಸಮಾಯಾಂತಂ ಕಪಿಪ್ರವರಕೇತನಂ ಕಪಿಧ್ವಜಂ ಕಪಿವರ ಕಪಿಪ್ರವರ ಕಪಿವರ ಕಪಿಶ್ರೇಷ್ಠ ಕಪಿಪ್ರವರ ಭಾರಿ ಶ್ರೇಷ್ಠ, ಅದು ಸರ್ವಶ್ರೇಷ್ಠ ಕಪಿಗಳಲ್ಲಿ. ಅಂಥ ಹನುಮಂತನನ್ನು ಧ್ವಜದಲ್ಲಿ ಕೂಡಿಸ್ಕೊಂಡಿದ್ದಂತಹ ಅರ್ಜುನನನ್ನು ದ್ರೌಣಿ ದುಶ್ಯಾಸನಶ್ಚೈವ ಅಶ್ವತ್ಥಾಮರು ಮತ್ತು ದುಶ್ಯಾಸನ ಆ ಕಡೆ ಬರದಂತೆ ತಡೆದರು. ದುಷ್ಟದ್ಯುಮ್ನಂ ಅವಾರಯತ್. ಮತ್ತು ದುಷ್ಟದ್ಯುಮ್ನನ್ನು ಈ ಕಡೆ ಬಂದ ದ್ರೌಣಿ ಇಬ್ಬರು ಕೂಡ ದುಷ್ಟದ್ಯುಮ್ನನ್ನು ತಡೆದರು. ಇಷ್ಟು ನಡೀತಾ ಇದೆ. ಅರ್ಜುನ ಹುಡುಕ್ತಾ ಇದ್ದಾನೆ ಧರ್ಮರಾಜ ರಥನ. ಉಭೌ ಅಚಿರತೌ ತೌತು ಶಸ್ತ್ರಾಸ್ತ್ರೈರಭ್ಯವರ್ಷತಾಂ ದುಶ್ಯಾಸನಃ ಪಾರ್ಷತಶ್ಚ ಕುರ್ವಂತೌ ಬಾಣಜಂ ತಮಃ. ಉಭೌ ಅತಿರಥೌ ಅಶ್ವತ್ಥಾಮರು ಅತಿರಥರು, ದುಶ್ಯಾಸನರು ಅತಿರಥ ಇಬ್ಬರು ಕೂಡ ಶಸ್ತ್ರಾಸ್ತ್ರೈ ಅಭ್ಯವರ್ಷತಾಂ ಅರ್ಜುನನ ಮೇಲೆ ಶಸ್ತ್ರಾಸ್ತ್ರಗಳ ಪ್ರವಾಹವನ್ನೇ ಸುರಿಸಿದರು. ದುಶ್ಯಾಸನಃ ಪಾರ್ಷತಶ್ಚ ಕುರ್ವಂತೌ ಬಾಣಜಂ ತಮಃ. ಅವರು ಬಿಟ್ಟ ಬಾಣಗಳಿಂದ ಕತ್ತಲೆ ಕಟ್ಟೋಯಿತು. ಅಷ್ಟು ಬಾಣಗಳನ್ನು ಇಬ್ಬರು ಕೂಡ ಅರ್ಜುನ ಮೇಲೆ ಬಿಟ್ಟರು. ತಮಃ ಕತ್ತಲೆ ಕವಿಸಿದರು. ತತ್ರ ದುಶ್ಯಾಸನೇನಾಜೌ ಸ್ತಂಭಿತೋ ದ್ರುಪದಾತ್ಮಜಃ ಯತಮಾನೋಪಿ ನಿರ್ಯತ್ನಃ ಕೃತೋ ಯುದ್ಧೇ ನಿರಾಯುಧಃ. ತತ್ರ ದುಶ್ಯಾಸನೇನ ಆಜೌ ಸ್ತಂಭಿತಃ ದ್ರುಪದಾತ್ಮಜಃ. ಅಷ್ಟೊತ್ತಿ ದುಶ್ಯಾಸನೆಯಿಂದ ತಡೆಯಲ್ಪಟ್ಟಿದ್ದಂತಹ ದ್ರುಪದಾತ್ಮಜನಾದ ಧೃಷ್ಟದ್ಯುಮ್ನ ಯತಮಾನೋಪಿ ನಿರ್ಯತ್ನಃ ಕೃತೋ ಯುದ್ಧೇ ನಿರಾಯುಧಃ. ಏನು ನಡೀತಾಗ ಯತಮಾನೋಪಿ ನಿರ್ಯತ್ನಃ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಆಗ್ತಾಯಿಲ್ಲ. ಯಾರನ್ನ ದುಶ್ಯಾಸನಿಗೆ ಗೆಲ್ಲಕ್ಕೆ ರೀತನಿಗೆ. ಕೃತೋ ಯುದ್ಧೇ ನಿರಾಯುಧಃ. ಯಾರೋ ಧೃಷ್ಟದ್ಯುಮ್ನ ನಿರಾಯುಧನಾದ. ಯಾರಿಂದ? ದುಶ್ಯಾಸನಿಂದ. ತದಾಭವದ್ಯುದ್ಧಮತೀವ ದಾರುಣಂ ದ್ರೌಣೇಸ್ತನೂಜೇನ ತು ವಜ್ರಪಾಣೇಃ ತತ್ರಾಪಿ ಬದ್ಧಃ ಶರಪಂಜರೇಣ ಪಾರ್ಥೋಪನುತ್ತಾಪಿ ಗಾಂಡೀವಜ್ಯಾಂ. ತಥಾ ಅಭವತ್ ಯುದ್ಧಂ ಅತೀವ ದಾರುಣಂ ದ್ರೋಣೇಃ ತನೂಜೇನ ತು ವಜ್ರಪಾಣೇಃ. ಆ ಹೊತ್ತಿಗೆ ದ್ರೋಣೇಃ ತನೂಜೇನ ವಜ್ರಪಾಣೇಃ. ದ್ರೌಣಿ ಅಶ್ವತ್ಥಾಮರು, ವಜ್ರಪಾಣೇಃ ತನೂಜ ಅರ್ಜುನ, ಅವರಿಬ್ಬರು ಭಾರಿ ದೊಡ್ಡ ಯುದ್ಧ ನಡೀತು. ಇಲ್ಲೂ ಕೂಡ ಏನು ಮಾಡಿದರು ಅಶ್ವತ್ಥಾಮರು? ತತ್ರಾಪಿ ಬದ್ಧಃ ಶರಪಂಜರೇಣ ಪಾರ್ಥಃ ಅಪನುತ್ತಾಪಿ ಗಾಂಡೀವಜ್ಜ. ಎರಡು ಕೆಲಸ ಮಾಡಿದರು. ಮೂರನೇ ಕೆಲಸ ಮಾಡಿದ್ದು ಏನು ಮಾಡಿದ್ರು? ಶರಪಂಜ ಮತ್ತೆ ಕಟ್ಟಿದರು ಅಶ್ವತ್ಥಾಮರು. ಆಮೇಲೆ ಗಾಂಡೀವಜ್ಜಾನೂ ಕತ್ತರಿಸಿದರು. ಎರಡು ಕೆಲಸನೂ ಮಾಡಿದರು. ಹಿಂದೆ ಮಾಡಿದ್ದು ರಿಪೀಟ್ ಆಯಿತು. ಮತ್ತೆ ಪಾರ್ಥೋಪಿ ಕೃಷ್ಣ, ಇಲ್ಲೂ ಕೂಡ ಕೃಷ್ಣನಿಂದಲೇ ಬಲ ಪಡ್ಕೊಂಡ. ಮತ್ತೆ ಪಾರ್ಥೋಪಿ ಕೃಷ್ಣೇಧಿತ ಬಾಹುವೀರ್ಯೋ ನಿಹತ್ಯ ಸೂತಂ ಗುರುಪುತ್ರಕಸ್ಯ ಚಿತ್ವಾಚರಸ್ಮೀನ್ ತುರಗಾ ನಮುಷ್ಯ ವಿದ್ರಾವಯಾಮಾಸ ಶರೈಃ ಸುದೂರಂ. ಅದೇ ಅರ್ಜುನ ಟ್ರಿಕ್ ಗೊತ್ತಾಗಿತ್ತು. ನೆಕ್ಸ್ಟ್ ಟೈಮ್ ಮಾಡಲಿಲ್ಲ. ಏನು ಮಾಡ್ದಾತ? ಸಾರಥಿನ ಕೊಂದ. ಫಸ್ಟ್ ಯಾರು ಸಾರಥಿನ? ಆಮೇಲೆ ಸಾರಥಿ ತಾವೇ ಶುರು ಮಾಡಿದರು. ಆಗ ರಶ್ಮಿನೂ ಕಟ್ ಮಾಡಿದರು, ಓಡಿಸಿದ್ರು. ಇಷ್ಟು ಅದರ ಉಪಯೋಗ. ಹಿಂದೆ 2 ಸರ್ತಿ ಆದಮೇಲೆ 2ನೇ ಸರ್ತಿ ತಿಳ್ಕೊಂಡಿದ್ದ. ಫಸ್ಟ್ ಟೈಮೇ ತಿಳ್ಕೊಂಬಿಟ್ಟ. ಹಿಂದಿಳಿದ ಅಪ್ಲೈ ಮಾಡಿಕೊಂಡ. ಇದೆಲ್ಲ ಜಾಣತನ. ದುಷ್ಟದ್ಯುಮ್ನಿಗೆ ಇವರು ಹಾಕಿ ತಿಳ್ಕೊಂಡ್ರು. ಅದನ್ನೇ ಇದರ ಪ್ರಸಂಗಗಳಿಂದ ಪಾಠ. ಯಾವಾಗಲೂ ಸೋಲ್ತಾಗ ಯಾತಕ್ಕೆ ಸೋತೀವಿ ಅಂತ ಅರ್ಥ ಮಾಡಿಕೊಂಡ್ರೆ ನೆಕ್ಸ್ಟ್ ಟೈಮ್ ಏನಾಗುತ್ತೆ? ಅದರಿಂದ ಸೋಲ ತಪ್ಪುತ್ತೆ. ಅದರಿಂದ ಹೊಸ ಸೋಲಕ್ಕಾಗೋದಿಲ್ಲ. ತುಂಬ ಜನ ಹಾಗಲ್ಲ. ಅದೇ ಬಾಲಿಗೆ ಔಟಾಗ್ತಾರೆ, ಅದೇ ರೀತಿ ಔಟಾಗ್ತಾರೆ. ಏನಾಗೋದು ಅದು ತಿಳ್ಕೊಂಡಿಲ್ಲ ಅಂತ ಅರ್ಥ. ಯಾರದು ಅವಾಯ್ಡ್ ಮಾಡ್ತಾರೆ ಅವ್ರು ಬುದ್ಧಿವಂತರು.
ಪಾರ್ಥೋಪಿ ಕೃಷ್ಣ. ಅದೇ ರೀತಿ ಜೀವನದಲ್ಲಿ ಎಷ್ಟೋ ಸೋಲುಗಳು ಬರುತ್ತೆ. ಆ ಸೋಲಿನೆಲ್ಲ ಎದುರಿಸಿ ಪಾಠ ಕಲ್ತ್ಕೊಂಡ್ಬಿಟ್ರೆ ಸಾಧನೆ ಆಗುತ್ತೆ. ಅದು ಮುಂದೆ ಹೋಗ್ತಾ ಇಲ್ಲ, ಅದೇ ಸೋಲ್ತಾರೆ, ಮುಂದೆ ಹೋಗೋದೇ ಇಲ್ಲ. ಅದು ಪೆಟ್ಟು ಬಿತ್ತು ಸೋತ ಮುಗಿದೋತ್ಕತೆ, ಏನೇನು ಮಾಡೋಕ್ಕೆ ಬರೋದಿಲ್ಲ, ಅದನ್ನು ಗಾನ್. ಆದರೆ ಅದನ್ನು ಪಾಠ ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಅದನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಮಾಡಿದ ತಪ್ಪನ್ನು ತಿದ್ದುಕೊಳ್ಳೋದು ಅಂದರೆ ಅದೇ ತಪ್ಪನ್ನು ತಿದ್ದುಕೊಳ್ಳೋದು. ಹಾಗೆ ಯುದ್ಧದಲ್ಲಿ ಅಷ್ಟೇ ಇಲ್ಲ, ಪ್ರತಿನಿತ್ಯದ ಇದರಲ್ಲೂ ಕೂಡ ತಪ್ಪುಗಳನ್ನು ಆಗದಂತೆ ನೋಡ್ಕೋಬೇಕು. ಯಾರಿಗೆ ಇನ್ನೂ ಹೇಳ್ತಾರೆ, ಇನ್ನೂ ಇದ್ದಾರೆ, ಇನ್ನು ಕೌಂಟ್ ಮಾಡಿ ಹೇಳಿಲ್ಲ, ಬಟ್ ಎಷ್ಟು ಜನ ಇದು ಹೇಳ್ತಾರೆ. ಇನ್ನೊಬ್ಬ ಬರ್ತಾನೆ ಮುಂದೆ. ಈಗ ಪಾರ್ಥೋಪಿ ಕೃಷ್ಣೇಧಿತ ಬಾಹುವೀರ್ಯೋ ನಿಹತ್ಯ ಸೂತಂ ಗುರುಪುತ್ರಕಸ್ಯ ಚಿತ್ವಾಚರಸ್ಮೀನ್ ತುರಗಾ ನಮುಷ್ಯ ವಿದ್ರಾಭಯಾಮಾಸ ಶರೈಃ ಸುದೂರಂ. ಓಡಿಸಿದಾಗ ಕುದುರೆಗಳು ಹೊಡೆದ್ರ ಎಳ್ಕೊಡೋದು, ದೂರ ಹೋಗಿಬಿಟ್ರು. ಮತ್ತೆ ಯೋಚನೆ ಮಾಡಿದರು, ಮತ್ತೆ ಇನ್ನು ಅಂದ್ಕೊಂಡೆ ಮತ್ತೆ ಉಪಯೋಗ ಇಲ್ಲ, ಪ್ರಸಂಗ ಬಂತು, ಇನ್ನೊಮ್ಮೆ ನಾನಾಗಿ ಹೋಗಲಿಲ್ಲ, ಪ್ರಸಂಗ ಬಂತು, ಮತ್ತೆ ಹಾಗಾಯಿತು ಅಂಥೇಳಿ ಮತ್ತೆ ಹೋಗಿಬಿಟ್ಬಿಟ್ರು. ಅತೀತ್ಯ ಪುತ್ರಂತು ಗುರೋಸ್ಸಮಾಗತೆ ಪಾರ್ಥೇ ಕರ್ಣೋ ದ್ರಾವಯಾಮಾಸ ಸೇನಾಂ ಪಾಂಡೋಸುತಾನಾಂ ಶರವರ್ಷಧಾರೋ ದುರ್ಯೋಧನಶ್ಚ ಅನುಯಯೌ ತಮೇವ. ಅತೀತ್ಯ ಪುತ್ರಂತು ಗುರೋಃ ಸಮಾಗತೆ ಪಾರ್ಥೇ ಕರ್ಣಃ ದ್ರಾವಯಾಮಾಸ ಸೇನಾಂ ಪಾಂಡೋಃ ಸುತಾನಾಂ ಶರವರ್ಷಧಾರಃ ದುರ್ಯೋಧನಃ ಚ ಅನುಯಯೌ ತಂ ಏವ. ಅತೀತ್ಯ ಪುತ್ರಂತು ಗುರೋಃ ಸಮಾಗತೆ. ಅಶ್ವತ್ಥಾಮರು ಆ ಕಡೆ ದೂರ ಹೋದ ಮೇಲೆ ಅವರನ್ನು ದಾಟಿದ ಅರ್ಜುನ ಯುದ್ಧಕ್ಕೆ ಮುಂದೆ ಬಂದ. ನೋಡ್ದ ಕರ್ಣ, ಪಾರ್ಥೆ ಕರ್ಣೋ ದ್ರಾವಯಾಮಾಸ ಸೇನಾಂ. ತನ್ನ ಮೇಲೆ ಅರ್ಜುನ ಯುದ್ಧಕ್ಕೆ ಬರ್ತಿದ್ದಾನೆ ಅಂತ ತಿಳ್ಕೊಂಡು ಪಾಂಡವರ ಸೇನೆಯನ್ನು ಓಡಿಸ್ತಾ ಇದ್ದಾನೆ. ಪಾಂಡೋಸುತಾನಾಂ ಸೇನಾಂ ದ್ರಾವಯಾಮಾಸ ಶರವರ್ಷಧಾರ, ಬಾಣಗಳ ಬಳಿನೇ ಕರೆದ. ದುರ್ಯೋಧನಶ್ಚ ಅನುಯಯೌ ತಮೇವ. ಅಷ್ಟ ದುರ್ಯೋಧನ ಹೆಚ್ಚು ಮಾಡ್ಕೊಂಡು ರೆಸ್ಟ್ ತೊಗೊಂಡು ಮತ್ತೆ ಬಂದ ದುರ್ಯೋಧನ. ಕರ್ಣಮಾಯಾಂತಮಾಲೋಕ್ಯ ದ್ರಾವಯಂತಂ ನಿಜಾಂಚಮೂಂ ಧನುರನ್ಯತ್ ಸಮಾದಾಯ ಧೃಷ್ಟದ್ಯುಮ್ನೋ ನ್ಯವಾರಯತೆ. ಕರ್ಣಂ ಆಯಾಂತಂ ಆಲೋಕ್ಯ ದ್ರಾವಯಂತಂ ನಿಜಾಂಚಮೂಂ ಧನು ಅನ್ಯತ್ ಸಮಾದಾಯ ಧೃಷ್ಟದ್ಯುಮ್ನಃ ನ್ಯವಾರಯತ್. ಕರ್ಣಂ ಆಯಾಂತಂ ಆಲೋಕ್ಯ, ಕರ್ಣ ಬರೋದನ್ನು ನೋಡಿ, ದ್ರಾವಯಂತಂ ನಿಜಾಂ ತನುಂ, ತನ್ನ ಸೇನೆಯನ್ನು ನಾಶ ಮಾಡಿ ಓಡಿಸೋದನ್ನು ನೋಡಿ, ಅನ್ಯಧನು ಸಮಾದಾಯ, ಇನ್ನೊಂದು ಧನಸ್ಸನ್ನು ತೊಗೊಂಡ. ಮೊದಲೇ ಧನಸ್ಸು ಏನಾಗಿತ್ತು? ಕಳೆದೋಯ್ತು. ಏನಾಗಿತ್ತು? ಮೊದಲೇ ಧನಸ್ಸು ಏನಾಗಿತ್ತು? ಇನ್ನೊಂದು ಧನಸ್ಸು ತೊಗೊಂಡು ಬಂದಂತೆ ಅದಕ್ಕೆ ಹೇಳಿದರು. ಮೊದಲೇ ಧನಸ್ಸನ್ನು ದುಶ್ಯಾಸನ ಹೊಡೆದಾಕಿದ್ದ. ಹಿಂದೆ ಬಂತಲ್ಲ, ಮೂರನೇ ಶೋಕದಿಂದೇನೆ, ದುಂಬ ಬಂದಿಲ್ಲ, ಗೊತ್ತಾಯ್ತಾ? ಎಷ್ಟು ಪ್ರಯತ್ನ ಪಟ್ಟರು ಕೂಡ ಆಗಲಿಲ್ಲ. ಧನಸ್ಸನ್ನು ಕತ್ತರಿಸಿದ್ದ ದುಶ್ಯಾಸನ. ಅಷ್ಟು ಇನ್ನೊಂದು ಧನಸ್ಸು ತೊಗೊಂಡು ಈ ಕಡೆ ಬಂದು ಅಷ್ಟೊತ್ತಿಗೆ ಬಂದ. ಇನ್ನೊಂದೇ ನೆನಪಾದಾಗ ಗೊತ್ತಾಗುತ್ತಾಗ ದುಶ್ಯಾಸನ ಧನಸ್ಸು ಹೋಗಿತ್ತು, ಮತ್ತೊಂದು ಧನಸ್ಸು ತೊಗೊಂಡು ಬಂದ. ಗಾಂಡೀವ ಅಲ್ಲ, ದುಷ್ಟದ್ಯುಮ್ನ ಧನಸ್ಸಲ್ಲ, ಅರ್ಜುನ ಧನಸ್ಸಲ್ಲ. ಅತೀತ್ಯ ಪುತ್ರಂತು ಗುರೋಸ್ಸಮಾಗತೆ ಕರ್ಣಮಾಯಾಂತಮಾಲೋಕ್ಯ ದ್ರಾವಯಂತಂ ನಿಜಾಂ ತನುಂ ಧನುಂ ಶಮೂಂ ಧನುರನ್ಯತ್ ಸಮಾದಾಯ ಧೃಷ್ಟದ್ಯುಮ್ನೋ ನ್ಯವಾರಯತ್. ಇನ್ನೊಂದು ಧನಸ್ಸನ್ನು ತಗೊಂಡು ಧೃಷ್ಟದ್ಯುಮ್ನ ಯುದ್ಧಕ್ಕೆ ಬಂದ. ತಯೋರಾಸೀತ್ ಮಹದ್ಯುದ್ಧಂ ಚಿರಂ ಸಮಂ ಅವಿಶ್ರಮಂ ತದೈವ ಸಾತ್ಯಕಿರ್ವೀರೋ ದುರ್ಯೋಧನಮವಾರಯತೆ. ತಯೋಃ ಆಸೀತ್ ಮಹಾಯುದ್ಧಂ ಚಿರಂ ಮಹದ್ಯುದ್ಧಂ. ಆ ಪಾಠ ಇನ್ನೂ ಸರಿ. ಮಹದ್ಯುದ್ಧಂ ಚಿರಂ ಸಮಂ ಅವಿಶ್ರಮಂ. ಇಬ್ಬರಿಗೂ ಸಮ ನಡೀತು, ವಿಶ್ರಾಂತಿ ಇಲ್ಲದೆ ನಡೀತು. ಯಾರ್ಯಾರಿಗೆ? ಕರ್ಣನಿಗೆ. ಇಬ್ಬರು ತದೈವ ಸಾತ್ಯಕಿರ್ವೀರೋ ದುರ್ಯೋಧನಮವಾರಯತೆ. ವೀರನಾದ ಸಾತ್ಯಕಿ ದುರ್ಯೋಧನನ ಮುಂದೆ ಬರದಂತೆ ತಡೆದ. ನಿವಾರಿತಃ ಸಾತ್ಯಕಿನ ರಣೇ ದುರ್ಯೋಧನೋ ನೃಪಃ ನಿಹತ್ಯ ಸಾತ್ಯಕೇರಶ್ವಾನ್ ದ್ರೌಪದೇಶ್ಚಾಪಮಚ್ಛಿನತೆ. ನಿವಾರಿತಃ ಸಾತ್ಯಕಿನ ರಣೇ ದುರ್ಯೋಧನಃ ನೃಪಃ ನಿಹತ್ಯ ಸಾತ್ಯಕೇಃ ಅಶ್ವಾನ್ ದ್ರೌಪದೇಃ ಚಾಪಂ ಅಚ್ಛಿನತೆ. ಸಾತ್ಯಕಿನ ನಿವಾರಿತಃ, ಸಾತ್ಯಕಿಯಿಂದ ಹಾಗೆ ತಡೆಯಲ್ಪಟ್ಟಂಥ ದುರ್ಯೋಧನ ರಣೆ ಯುದ್ಧದಲ್ಲಿ ನಿಹತ್ಯ ಸಾತ್ಯಕೇರಶ್ವಾನ್, ಸಾತ್ಯಕಿಯ ರಥದ ಕುದುರೆಗಳನ್ನು ಕೊಂದು ಹಾಕಿದ. ದ್ರೌಪದೇಹೇ ಚಾಪಮಚ್ಛಿನ, ದ್ರೌಪದಿಯ, ಯಾರು ದ್ರೌಪದಿಯ? ಧೃಷ್ಟದ್ಯುಮ್ನನ ಚಾಪಂ ಅಚ್ಛಿನತೆ, ಚಾಪವನ್ನು ಕತ್ತರಿಸಿದ. ಈತನ ಕುದುರೆಗಳನ್ನು ಕೊಂದ, ಆತನ ಬಾಣವನ್ನು ಕತ್ತರಿಸಿದ. ತದಂತರೈವ ಕರ್ಣೋಪಿ ಪಾರ್ಷತಾಶ್ವಾನ್ ಅಪಾತಯತೆ
ವಿರಥಯೋರೇವಂ ಭಗ್ನಂ ತತ್ಪಾಂಡವಂ ಬಲಂ. ತದಂತರ ಏವ, ಈ ಮಧ್ಯದಲ್ಲಿ ಕರ್ಣಃ ಅಪಿ, ಕರ್ಣನೂ ಕೂಡ ಅಪಾತಯತ್, ದುಷ್ಟದ್ಯುಮ್ನನ ಕುದುರೆಗಳನ್ನು ಕೊಂದು ಹಾಕಿದ. ಬಾಣ ಆತನ ಧನುಸ್ಸನ್ನು ದುರ್ಯೋಧನ ಬಿಡಿಸಿದ್ದ. ಇಲ್ಲಿ ಈತ ಬಂದು ಆತ ಕುದುರೆಗಳನ್ನು ಕೊಂದ. ವಿರಥಯೋರೇವಂ, ಇಬ್ಬರು ವಿರಥರಾದರು. ಯಾರ್ಯಾರು? ಮತ್ತು ದುಷ್ಟ ಇಬ್ಬರು ವಿರಥರಾದರು. ವಿರಥಯೋರೇವಂ ಭಗ್ನಂ ತತ್ ಪಾಂಡವಂ ಬಲಂ. ಪಾಂಡವರ ಬಲ ಏನಾಯಿತು? ಸ್ವಲ್ಪ ಸೈನ್ಯ ಎಲ್ಲ ನಾಶವಾಗಲಿಕ್ಕೆ ಶುರುವಾಯಿತು. ಬಲಂ ಸ್ವಕೀಯಂ ಬಹುಧಾ ವಿಭಿನ್ನಂ ತಮೀಕ್ಷ ಭೀಮಃ ಮೃಗರಾಜಕೇತು ಕೃತ್ವಾಧರ ಕಂಪಕಮುಗ್ರನಾದಂ ರಣೇ ಅಭ್ಯಯಾತ್ ಕೌರವರಾಜಸೇನಾಂ ಸೈನ್ಯಂ. ಆಗ ಬಲಂ ಸ್ವಕೀಯಂ ಬಹುಧಾ ವಿಭಿನ್ನಂ ಸಮೀಕ್ಷ ಭೀಮಃ ಮೃಗರಾಜಕೇತು. ಬಲಂ ಸ್ವಕೀಯಂ ಬಹುಧಾ ವಿಭಿನ್ನಂ, ತನ್ನ ಸೈನ್ಯ ಬಹಳವಾಗಿ ವಿಭಿನ್ನಂ, ಪೆಟ್ಟದಿಂದ ಓಡೋದನ್ನು ನೋಡಿಬಿಟ್ಟು ಸಮೀಕ್ಷ ನೋಡಿ ಭೀಮಸೇನ ಮೃಗರಾಜಕೇತು. ಭೀಮಸೇನ ಧ್ವಜ ಯಾವುದು ಅಂತ ಹೇಳ್ತಾರೆ. ಭೀಮಸೇನ ಧ್ವಜ ಯಾವುದು? ಸಿಂಹಧ್ವಜ. ಮೃಗರಾಜ ಸಿಂಹಧ್ವಜ, ವೆರಿ ಇಂಪಾರ್ಟೆಂಟ್ ಇದು. ದುರ್ಯೋಧನ ಧ್ವಜ ಯಾವುದು? ನಾಗ. ಉತ್ತರ ಆಗಲಿಲ್ಲ. ಆನೆ. ನಾಗ ಶಬ್ದಕ್ಕೆ ಆನೆ ಅಂತ ಹೆಸರು. ಆತನ ಸಿಂಹ ಆನೆಗಳ ವಿರುದ್ಧ ಅಲ್ಲ ಆನೆ. ಆದರೆ ನಾಗ ಶಬ್ದಕ್ಕೆ ಹಾವು ಅಂತ ಅರ್ಥ ಇದೆ, ಆನೆ ಅಂತಲೂ ಅರ್ಥ ಇದೆ. ಕನ್ನಡದವರೇ ಅರ್ಥ ಮಾಡ್ಕೊಂಡ್ಬಿಟ್ರು. ಹಾವು ಅಂತ ಅರ್ಥ ಉರಗ ಪತಾಕಂ, ನೀರೊಳಗಿದ್ದು ಬೆಬರ್ದ ಉರಗ ಪತಾಕಂ. ರನ್ನ ಬರಿಬೇಕಾದ್ರೆ ನೀರು ಅಡ್ಕೊಂಡಿದ್ದ ದುರ್ಯೋಧನ ಭೀಮಸೇನ ಕರೆದಾಗ ಅಲ್ಲೇ ಬೆವತು ಬಿಟ್ಟ. ಒಳ್ಳೆ ಕಾವ್ಯ ಅದು. ನೀರಲ್ಲಿದ್ದು ಬೆಳೆಯೋದಾದ್ರೆ ಏನರ್ಥ? ಬೆವತಾ ನೀರು ಹಾಕ್ಕೊಂಡ್ರೆ ಹೋಗುತ್ತೆ. ನೀರಲ್ಲಿದ್ದ ಬೆಳಿಬೇಕಾದ್ರೆ ಎಷ್ಟು ಸಿಟ್ಟು ಬಂದು ದುರ್ಯೋಧನಿಗೆ ಅಂತ ಒಳ್ಳೆ ಕಾವ್ಯ ಅದು. ಅದು ವಿಷಯ ತಪ್ಪು. ಯಾಕೆ? ಉರಗ ಪತಾಕ ಅಲ್ಲ ಅವನು. ಉರಗ ಅಂತ ನಾಗ ಪತಾಕನ ಸೇವೆ ಆಗಿಬಿಡ್ತಿದ್ದ. ನಾಗ ಪತಾಕ ಅಂತ ಹೇಳಿಬಿಟ್ಟಿದ್ರೆ ಎರಡೂ ಆಗ್ತಿತ್ತು ಅರ್ಥ. ಛಂದ ಸ್ಲೋಪ ಆಗ್ತಿತ್ತು, ಅರ್ಥ ವಿಷಯ ಉಳಿತಿತ್ತು. ಬೇರೆ ಪದ ಹಾಕ್ಬೋದು, ಅದೇ ಹಾಕ್ಬೇಕಂತ ಏನಿಲ್ಲ, ಬೇರೆ ಹಾಕ್ಬೋದು. ಆನೆ ಅಂತ ಹೇಳ್ಬೇಕಾದ್ರೆ ಒಂದೇ ಪದ ಇಲ್ಲ, ಸಂಸ್ಕೃತದಲ್ಲಿ ಬೇಕಾಷ್ಟು ಪದ ಹಾಕ್ಬೋದಾಗಿತ್ತು ಅವನು. ಹಾಕಲಿಲ್ಲ. ಏನು ಮಾಡ್ದ? ತಪ್ಪು ಮಾಡ್ದ. ತಪ್ಪರ್ಥ ಮಾಡ್ಕೊಂಡು ಪ್ರೂವ್ ಆಯ್ತು ಅದರಿಂದ. ಗೊತ್ತಾಯ್ತಾ? ತಪ್ಪದು. ಗಜಧ್ವಜ. ನಾಗಪುರ. ಅದಕ್ಕೆ ಹತ್ತಿ ಹೇಳಬೇಕು. ಹಸ್ತಿ ಅಂದರೆ ಆನೆ, ಹಾವಿನಪುರ ಅಂತ ಅರ್ಥ ಮಾಡಬಾರ್ದಲ್ಲಿ. ಇಲ್ಲೂ ಹಾಗೇನೆ. ಅದು ಏನು ಮಾಡಿದರು? ಹಸ್ತಿನಾಪುರದ ರಾಜರ ಸಂಕೇತವಾಗಿ ಪ್ರಾಯ ಏನು ಮಾಡ್ತಿದ್ರು? ಆನೆಯ ಧ್ವಜ ಮಾಡ್ಕೊತಿದ್ರು. ದುರ್ಯೋಧನ ತನ್ನ ರಾಜ ಅಂತ ಅನ್ಕೊಂಡಲ್ಲ, ಧ್ವಜ ಮಾಡ್ಕೊಂಡಿದ್ದು ಅಷ್ಟೇ. ಅದು ಭೀಮಸೇನ ಸಿಂಹಧ್ವಜನಾಗಿದ್ದರೆ ಹೋದ ಅಷ್ಟೇ. ಸೊ ಆನೆ ಭಾಳ ಪ್ರಬಲ ಎಂಬ ಅರ್ಥ. ಹಸ್ತಿನಾಪುರ ಹೆಸರು, ನಾಗಪುರ ಅಂತ ಹೆಸರು ಅದಕ್ಕೆ. ಇವರು ನಾಗಧ್ವಜ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಒಂದು ರಾಜರಿಗೆ ಬಂದ ಪರಂಪರೆಯಿಂದ ಬಂದಂಥ ಒಂದು ರಥದ ಧ್ವಜ ಆಗಿತ್ತು. ಕೆಲವು ರಾಜರು ಏನು ಬ್ಯಾನರು. ನಮ್ಮ ಇಂಡಿಯಾಕ್ಕೆ ಯಾರೇ ಪ್ರಧಾನಮಂತ್ರಿ ಆದರೂ ಕೂಡ ಏನಿರುತ್ತೆ? ಧ್ವಜ ಮಾತ್ರ. ರಾಷ್ಟ್ರಪತಿ, ಪ್ರಧಾನಮಂತ್ರಿ ಯಾರೇ ಆದರೂ ಕೂಡ ರಾಷ್ಟ್ರಧ್ವಜ ಏನಾಗೋದಿಲ್ಲ, ಬದಲಾಗೋದಿಲ್ಲ. ಯಾಕೆ? ರಾಜ್ಯದ್ದು ಇವರು ಬದಲಾಗ್ತಾರೆ, ದೇಶ ಬದಲಾಗೋದಿಲ್ಲ. ಅಂದರೆ ಧ್ವಜ ಹಾಗೇ ಇರಬೇಕು. ಆದಷ್ಟು ಸರಿಯಾಗಿ ಕರೆಕ್ಟ್ ಹೊಂದುತ್ತದು. ಇಷ್ಟೆಲ್ಲ ಕಾರಣಗಳಿದೆ. ಆದರೂ ಕೂಡ ಅವರು ಬಿಟ್ಟು ಇನ್ನೂ ತಪ್ಪು ಬದಲಾಯಿಸ್ಕೊಂಡಿಲ್ಲ. ಅದು ಅವ್ನು ಬದಲಾಯಿಸ್ಕೊಂಡು ಬರೋಲ್ಲ. ಅವರು ಆತ ಬರ್ತದೆ, ಇವ್ರು ಬದಲಾಯಿಸೋಕ್ಕೆ ಬರೋಲ್ಲ. ತಪ್ಪು ಅಂತ ಹೇಳಬೇಕಲ್ಲ, ಅನುವಾದ ಮಾಡ್ತಾರೆ. ಅದಕ್ಕೆ ಹಾವು ಅಂತ ಅರ್ಥ ಇದೆ ಅದಕ್ಕೆ ಅಂತ ಹೇಳಿ ಮಾಡ್ತಾರೆ. ಬಟ್ ನಿಜ ಇವೆಲ್ಲ ಕಂಪೇರ್ ಮಾಡಬೇಕಲ್ಲ. ಭೀಮಸೇನ ಸಿಂಹಧ್ವಜದಿಂದ ಶುರುವಾಯ್ತು ಇವೆಲ್ಲ ಕೂಡ. ಸೊ ಭೀಮಸೇನ ಧ್ವಜ ಇದಾದ್ದರಿಂದ ಅವನ ಧ್ವಜ ಹಾವಾಗಿತ್ತಲ್ಲ, ಆನೆಯಾಗಿತ್ತು. ಹೌದು. ಏನು ಹಾಕಿದ್ದಾರೆ? ಹಾವು ಹಾಕಿದ್ದಾರೆ. ಅದೇ ಅವ್ರಿಗೆ ಗೊತ್ತಿಲ್ಲ. ಇದು ನಂಬಿಕೊಂಡ್ರೆ ಅವ್ರು ಸಂಸ್ಕೃತ ಓದಿಲ್ಲ. ಅವರು ಸಂಸ್ಕೃತ ಓದೋರು ಹೇಳೋದಿಲ್ಲ. ಸಮಸ್ಯೆ ಆಗಿರೋದೇನೆಂದರೆ ಸುಮ್ಮನೆ ಅವರು ಈ ಕಡೆ ಬರೋದೇ ಇಲ್ಲ. ಭಾವಾರ್ಥ ಕೈ ಕೂಡ ಹಾಕಲ್ಲ ಅವರು. ಯಥಾ ಪ್ರಕಾರ ಅದು ಒಂದೇ ಹಿಡ್ಕೊಂಡ್ಬಿಡ್ತಾರೆ. ಅದು ಹಿಡ್ಕೊಳ್ಳೋದು ತಪ್ಪಲ್ಲ, ಇದು ಬಿಟ್ಟಿದ್ದು ತಪ್ಪು. ಸುಧಾಧಿಕರಂತ ಓದೋದು ಎಷ್ಟು ಮುಖ್ಯನೋ ಅಷ್ಟೇ ಓದಬೇಕಿದನ್ನು. ಇದು ಸುಧಾನೇ. ಯಾರು ಹೇಳಿದ್ದಾರೆ ಇದು ಸುಧಾ ಅಂಥೇಳಿ? ತಾತ್ಪರ್ಯಣೀಯ ಸುಧಾ. ಇತಿಹಾಸ ಪುರಾಣಾಬ್ಧೇಹೇ ಭವಚ್ಚಿತ್ತಾದ್ರಿಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸ್ಸನ್ನೇವ ನ ಸೇವತೆ. ಮಧ್ವದಲ್ಲೇ ಬರುತ್ತೆ. ನೀವು ತಾತ್ಪರ್ಯಣೀಯ ಸುಧಾ ಇದೆಯಲ್ಲ, ಯಾರು ಸೇವೆ ಮಾಡೋದಿಲ್ಲ ಅಂತ. ಸೇವೆ ಮಾಡೋದಿಲ್ಲ, ಉಲ್ಟಾಪಟ್ಟಾಗಿಬಿಟ್ಟಿದೆ. ಎಲ್ಲರೂ ಓದ್ತಾರೆ ಅಂತ ಅವ್ರು ಹೇಳಿದರೆ ಓದೋದಿಲ್ಲ. ಅದು ಹೇಳಿದ್ರೆ ಎಕ್ಸಾಂಪಲ್ ತಪ್ಪೋ ರೀತಿ ಒಂದೋಗ್ಬಿಟ್ಟಿದೆ. ಅವರು ಸರಿಯಾಗಿ ಹೇಳಿದ್ದಾರೆ, ಆಗಿನ ಕಾಲಕ್ಕೆ ಇದ್ದಿದ್ದಿಲ್ಲ. ಈಗ ಅದು ಬಿಟ್ಟೋಗ್ಬಿಟ್ಟಿದೆ. ಆಗಬಾರ್ದು. ಎರಡು ಸುಧಾ ಓದಬೇಕು. ಸುಧಾಮಂಗಳ ಅಂತ ತಕ್ಷಣ ಎರಡು ಸುಧಾಮಂಗಳ ಒಟ್ಟಿಗೆ ಆಗಿಬಿಟ್ರೆ ಅದು ಪೂರ್ಣ ಸುಧಾಮಂಗಳ ಆದಾಗ ಆಗ್ತದೆ. ಓದಿದರೆ ಮಂಗಳ ಆಗೋದು, ಓದೋದೇ ಇಲ್ವಲ್ಲ. ಬಿಟ್ಟು ಮಂಗಳ ಆಗಬಾರ್ದು, ಓದಿ ಮಂಗಳ ಆಗಬಾರ್ದು.
ನಾದೇನ ಬಾಣೈಶ್ಚ ವೃಕೋದರೇಣ ಭಗ್ನಂ ತದಾ ಕೌರವ ಸೈನ್ಯಮಾಶೋ ದಿಶೋ ವಿರುದ್ರಾವಸು ಯೋಧನೋಪಿ ಋತೋ ರಣೇತೇನ ವಿವಾಹನಾಯುಧ. ಉಗ್ರನಾದಕ್ಕೇನೆ ಭಾರಿ ಭೂಮಿ ನಡಿಕ್ತಂತೆ. ಧರಾ ಪ್ರಕಂಪಕಂ ಉಗ್ರನಾದಂ ರಣೇ ಅಭ್ಯಯಾತ್ ಕೌರವ ರಾಜ ಸೈನ್ಯಂ. ಭೀಮಸೇನರ ಸಿಂಹನಾದಕ್ಕೇನೆ ಎಷ್ಟು ಜನ ಸಾಯ್ತಿದ್ರು, ಹಿಂದೆ ಬಂದಿದೆ. ಭೀಮಸ್ಯ ನಾನದತಯವ ಮಹಾಸ್ವನೇನ ವಿಣ್ಮೂತ್ರ ಶೋಣಿತ ಮಥೋ ಮೃತಿಮಾಪೂರೇಕೆ. ಎಷ್ಟು ಸತ್ಯ ಹೋಗ್ತಿದ್ರು, ಭಾಳ ಜನ ರಕ್ತ ಕಾರ್ತಿದ್ರು, ಎಷ್ಟು ನಡೆದೋಯ್ತು ಮಾಡಿ ಬಂದರು. ಭೂಮಿ ನಡಕ್ತಾ ಇತ್ತು. ನಾದೇನ ಬಾಣೈಶ್ಚ ವೃಕೋದರೇಣ ಭಗ್ನಂ ತದಾ ಕೌರವ ಸೈನ್ಯಮಾಶು. ಭೀಮಸೇನರ ಸಿಂಹನಾದದಿಂದ ಒಂದು ಕಡೆಗೆ, ಬಾಣಗಳಿಂದ ಒಂದು ಕಡೆಗೆ ತಮ್ಮ ಸೇನೆ ಭಗ್ನವಾಗಿದ್ದನ್ನು ಕಂಡು ದಿಶೋ ವಿದುದ್ರಾವ ಸುಯೋಧನೋಪಿ ದಿಕ್ಕೆಟ್ಟು ಓಡಿತು ಗೌರವ. ಈ ಪಾಂಡವರ ಸೈನ್ಯ ಓಡ್ತಿತ್ತು, ಈ ಓಡ ಸರದಿ ಹೊಡೆದು ಬಂತು. ಅಪಿಕೃತೋ ರಣೇ ತೇನ ವಿವಾಹನಾಯುಧ. ಅಷ್ಟೇ ಅಲ್ಲ, ದುರ್ಯೋಧನ ಇದ್ನಲ್ಲ, ಅವನ ವಾಹನ ಮತ್ತು ಆಯುಧಗಳನ್ನು ಹೊಡೆದು ಬೀಳಿಸಿದರು ಭೀಮಸೇನ ದೇವರು. ಮತ್ತೊಮ್ಮೆ ಸೋತ ದುರ್ಯೋಧನ. ದೃಷ್ಟೈವ ತತ್ ಪಾಂಡವಾನಾಂಚ ಸೇನಾ ಸಮಾವೃತ್ತ ಕ್ಷಿಪ್ರಮವಾರ್ಯ ವೇಗ. ತಸ್ಯಾ ಪುನಃ ಕೌರವಾಣಾಂ ಬಲಂ ತದ್ಭಗ್ನಂ ದೂರತರಂ ಪ್ರತದ್ರುವೇ. ದೃಷ್ಟೈವ ತತ್ ಪಾಂಡವಾನಾಂಚ ಸೇನಾ ಸಮಾವೃತ್ತ ಕ್ಷಿಪ್ರಮವಾರ್ಯ ವೇಗ. ಪಾಂಡವರ ಸೇನೆ ಇದನ್ನು ನೋಡಿತು, ಕೌರವ ಸೇನೆ ಓಡೋದನ್ನು ನೋಡಿತು, ಖುಷಿಯಾಯಿತು. ಓಡೋದನ್ನು ನಿಲ್ಲಿಸಿ ವಾಪಸ್ ಬಂದರು. ಮತ್ತೆ ಧೈರ್ಯ ಬಂತಲ್ಲ ಅವರಿಗೆ. ಈ ಓಡೋ ಸರದಿ ಇವರಾಗಿದ್ದರಿಂದ ಅವರು ಯಾವಾಗ ಓಡ್ತಿರ್ಬೇಕಾದ್ರೆ ಯಾರು ಗೆಲ್ತಾರೋ ಅವ್ರಿಗೆ ಎದುರು ಇನ್ನೊಬ್ಬರು ಅದೇ ಓಡ್ತಾರೆ. ಗೊತ್ತಾಯ್ತಾ? ಇಷ್ಟೊತ್ತು ಪಾಂಡವರ ಸೇನೆ ಓಡ್ತಾ ಇತ್ತು, ನಿಲ್ಲಿಸಿತು. ಅದು ಸಮಾವೃತ್ತ ಹಿಂದಿರುಗಿತು. ಕ್ಷಿಪ್ರಂ ಭಾಳ ವೇಗದಿಂದ ಯುದ್ಧ ಮಾಡೋಕ್ಕೆ ಶುರು ಮಾಡುತ್ತೆ. ತಯಾ ಪುನಃ ಕೌರವಾಣಾಂ ಬಲಂ ತತ್ ಭಗ್ನಂ. ಆ ಸೇನೆ ಈ ಸೇನೆ ಹೊಡೆದಾಗ ಶುರು ಮಾಡುತ್ತೆ. ದೂರತರಂ ಪ್ರದುದ್ರುವೆ. ಇನ್ನೂ ಓಡಕ್ಕೆ ಶುರು ಮಾಡುತ್ತೋ ಕೌರವರ ಸೇನೆ. ಹನ್ಯಮಾನೇ ದಿಶೋ ಯಾಂತಂ ಪಾಂಚಾಲೇರ್ಭೀಮ ಸಂಶ್ರಯಾತ್ ಸುಯೋಧನ ಬಲಂ ದೃಷ್ಟ್ವಾ ಜಜ್ವಾಲಾಧಿರತಿ ಕೃತ. ಅಲಿಗರಿ ಏನಾಯ್ತು? ಈಗ ಕೌರವ ಸೇನೆ ಓಡಿದೆ, ಭಾಳ ಇಂಪಾರ್ಟೆಂಟ್ ಅದು. ಇನ್ನು ಮುಂದೆ ಬೇರೆ ವಿಷಯ ಶುರುವಾಗುತ್ತೆ. ಆದ್ದರಿಂದ ಅದೆಲ್ಲ ದೊಡ್ಡ ವಿಷಯ. ಒಂದು ಸರ್ತಿ ಮುಗಿಯಲ್ಲ ಅದು ನಾಳೆ ಇಲ್ಲ, ಮತ್ತೆ ನಾಡಿದ್ದು ಅದು ಮುಗಿಯುತ್ತೆ. ನಾಡಿದ್ದು ಭಾಗದಲ್ಲಿ ಆ ವಿಷಯ ಕಂಟಿನ್ಯೂ ಮಾಡೋಣ. ಎಷ್ಟು ಇವತ್ತೇ ಮ್ಯಾಕ್ಸಿಮಮ್ ಆಯಿತು. ಸರಿ.